ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರನ್ನ, ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಹಾಗೂ ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ರಂಗನಾಥ್ ಗುರೂಜಿಯವರನ್ನ ಈ ವೇದಿಕೆಯಲ್ಲಿ ನಮಿಸುತ್ತಾ ಹಾಗೂ ನನ್ನ ತಂದೆ ತಾಯಿಗಳನ್ನ ಸ್ಮರಿಸುತ್ತಾ ಇಲ್ಲಿ ಹಾಜರಿದ್ದಂತೆಲ್ಲ ಆತ್ಮ ಬಂಧುಗಳಿಗೂ ನಮ್ಮ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ಸೆಷನ್ನ ಪ್ರಾರಂಭ ಮಾಡ್ತೇನೆ ಮಾಸ್ಟರ್ಸ್. ಇವತ್ತು ನಾನು ಧ್ಯಾನ ಹಂಚಲಿಕ್ಕೆ ಆಯ್ಕೆ ಮಾಡಿಕೊಂಡಂತ ವಿಷಯ ಈಗಾಗಲೇ ಹೇಳಿದ್ರು ಮೇಡಮ್, ಧ್ಯಾನ ಮಹಾಶಾಸ್ತ್ರ ಅಂತಂದು ಪುಸ್ತಕ. ಇದನ್ನ ಪತ್ರಿಜಿಯವರೇ ಬರೆದಿದ್ದು. ನಂತರ ಇದು 2000 ಇಸ್ವಿಯಲ್ಲಿ ಮತ್ತೆ ಪುನಃ ಮುದ್ರಣ ಆಯ್ತು. ಅದರ ಬಗ್ಗೆ ಈಗಾಗಲೇ ರಂಗನಾಥ್ ಸರ್ ನಮ್ಮ ಸೆಷನ್ದಲ್ಲಿ ಧ್ಯಾನದ ಬಗ್ಗೆ ಬಹಳಷ್ಟು ಸೆಷನ್ಗಳನ್ನ ಕೊಟ್ಟಿದ್ದಾರೆ. ಧ್ಯಾನದಿಂದ ನಾವು BP ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬಹುದು ವೈಜ್ಞಾನಿಕವಾಗಿ ಅಂತ ಅನ್ನೋದನ್ನ ತಿಳಿಸಿದ್ದಾರೆ. ನಿನ್ನೆ ಕೂಡ ಏನು ವರ್ಲ್ಡ್ ವೆಲ್ನೆಸ್ ಮೆಡಿಟೇಷನ್ ನಲ್ಲಿ ಕೂಡ ಧ್ಯಾನದ ಬಗ್ಗೆ ಸಾಕಷ್ಟು ಯೂನಿವರ್ಸಿಟಿಗಳು ಯೂನಿವರ್ಸಿಟಿ, ಮಿಚಿಗನ್ ಯೂನಿವರ್ಸಿಟಿ ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ಮಾಡಿ ಧ್ಯಾನವನ್ನ ಯಾವ ರೀತಿ ನಮ್ಮಲ್ಲಿರುವ ರೋಗಗಳನ್ನ ಕಡಿಮೆ ಮಾಡ್ತೈತಿ ಅಂತ ಅನ್ನೋದನ್ನ ತಿಳಿಸಿದ್ದಾರೆ. ಬಹಳಷ್ಟು ಸೆಷನ್ಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾನು ಈ ಪುಸ್ತಕವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ, ಇದರಲ್ಲಿ 99 ಚಿಕ್ಕ ಚಿಕ್ಕ ಅಧ್ಯಾಯಗಳು ಇದಾವೆ. 99 ಅಧ್ಯಾಯನೂ ನೋಡಿದಾಗ ನಾವೀಗ ಆಲ್ರೆಡಿ ಬಹಳಷ್ಟನ್ನ ಅದರಲ್ಲಿ ತಿಳಿದುಕೊಂಡಿದೀವಿ. ಆದ್ರೂ ಕೂಡ ಇನ್ನೂ ಮನನ ಆಗ್ಬೇಕು, ಮತ್ತಷ್ಟು ನಾವು ತಿಳಿದುಕೊಳ್ಬೇಕಂತ ಅನ್ನೋದನ್ನ ನಾನು ಇಲ್ಲಿ ಹಂಚಲಿಕ್ಕೆ ಇಷ್ಟಪಟ್ಟು ಈ ಒಂದು ಪುಸ್ತಕನ ಸ್ವಾಧ್ಯಾಯ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ನನ್ನ ಸೆಷನ್ ಪ್ರಾರಂಭ ಮಾಡ್ತೇನೆ. ಮುನ್ನುಡಿ ಅಂದ್ರೆ ಈ ಪುಸ್ತಕ ಯಾಕೆ ಬಂತು ಅನ್ನೋದನ್ನ ಸತ್ಯನಾರಾಯಣ ಅವರು ಬರೆದಿದ್ದು. ಸತ್ಯನಾರಾಯಣ ಯಾರಂದ್ರೆ ಧ್ಯಾನ ಕಸ್ತೂರಿ ಏನ್ ಬಿಡುಗಡೆ ಆಗುತ್ತಲ್ಲ ಮಾಸಪತ್ರಿಕೆ, ಅದರದ ಸಂಪಾದಕರು ಕೂಡ ಆಗಿದ್ದಾರೆ ಅವರು ಸತ್ಯನಾರಾಯಣ. ಅವರು ಮುನ್ನುಡಿ ಏನ್ ಬರೆದಿದ್ದಾರೆ ಅಂದ್ರೆ, ಪ್ರಸ್ತುತ ಸಮಾಜ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂದರೆ ಅದು ಧ್ಯಾನ ಮಾರ್ಗ ಎಂದಿದ್ದಾರೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿ. ಹಿಂಸೆ, ಭಯ, ಅಜ್ಞಾನ, ಅಂಧಕಾರ ಇತ್ಯಾದಿಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡುವ ಶಕ್ತಿ ಕೇವಲ ಧ್ಯಾನಕ್ಕೆ ಮಾತ್ರವೇ ಇದೆ. ಧ್ಯಾನದಿಂದ ಮನಸ್ಸಿನ ನಿಶ್ಶಬ್ದ ಮತ್ತು ನಿರಾಲೋಚನೆ ಸ್ಥಿತಿಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೋಗ್ಯ ಧ್ಯಾನದಿಂದ ಮಾತ್ರವೇ ಸಾಧಿಸಬಹುದು. ಮಾನವರೆಲ್ಲರೂ ಧ್ಯಾನ ಮಾಡಿದಾಗಲೇ ಮಾನವ ಕುಲದ ಆಂತರಿಕ ಸೌಂದರ್ಯ ಹೊಳಪಾಗುತ್ತದೆ, ನಮ್ಮ ಭೂಮಿ ಸ್ವರ್ಗವಾಗಿ ಬದಲಾಗುತ್ತದೆ ಎಂದಿದ್ದಾರೆ ಪತ್ರಿಜಿಯವರು ಹೇಳಿಕೆಯನ್ನ ಇಲ್ಲಿ ಅವರು ಮುನ್ನುಡಿಯಲ್ಲಿ ತಿಳಿಸ್ತಾರೆ. ಹೊಸ ಯುಗದ ಆಧ್ಯಾತ್ಮಿಕ ಜಗತ್ತಿನ ಶ್ರೇಷ್ಠ ಆಧ್ಯಾತ್ಮಿಕ ಗುರು ಎಂದು ಪಿರಮಿಡ್ ಮಾಸ್ಟರ್ಗಳಿಂದ ಪ್ರೀತಿಯಿಂದ ಕರೆಸಿಕೊಂಡಿರುವ ನಮ್ಮ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿಯವರ ಆಧ್ಯಾತ್ಮಿಕ ಸತ್ಯಗಳನ್ನು ಅತ್ಯಂತ ಸರಳವಾಗಿ ಈ ಧ್ಯಾನ ಮಹಾಶಾಸ್ತ್ರ ಪುಸ್ತಕದಲ್ಲಿ ವಿವರಿಸಿರುವ ರೀತಿ ಅತ್ಯದ್ಭುತ. 100ಕ್ಕೂ ಹೆಚ್ಚಿನ ಶೀರ್ಷಿಕೆಗಳಡಿ ಪ್ರತಿಯೊಂದನ್ನು ಎಲ್ಲರಿಗೂ ಅರ್ಥವಾಗುವಂತೆ ಚಿಕ್ಕದಾಗಿ ಮತ್ತು ಚೊಕ್ಕವಾಗಿ ವಿವರಿಸಲಾಗಿರುವ ಶ್ರೇಷ್ಠ ಕೃತಿಯಾಗಿದೆ. ಹೊಸ ಧ್ಯಾನಿಗಳು ಮತ್ತು ಆಧ್ಯಾತ್ಮಿಕ ಜಿಜ್ಞಾಸುಗಳಿಗಾಗಿಯೇ ಇರುವ ಈ ಪುಸ್ತಕವನ್ನು ಕೇವಲ ಓದಿದರಷ್ಟೇ ಸಾಲದು. ಅಧ್ಯಯನದ ನಂತರ ಓದುಗರು ತಮ್ಮ ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬಹುದಾದ ಮಾರ್ಗದರ್ಶಕ ಬೋಧನೆಗಳು ಇಲ್ಲಿವೆ. ಸ್ವಾಧ್ಯಾಯಕ್ಕೆ ಉತ್ತಮವಾದ ಕೃತಿ ಇದಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಧ್ಯೇಯೋದ್ದೇಶಗಳನ್ನು ಪರಿಚಯಿಸುವ ವಿವರಗಳು ಇಲ್ಲಿವೆ. ಆನಾಪಾನ ಸತಿ ಧ್ಯಾನದ ಮಹತ್ವ ಇವೆಲ್ಲವನ್ನು ಈ ಕೃತಿಯ ಮೂಲಕ ನಾವು ಪರಿಚಯಿಸಿರುತ್ತಾರೆ. ಪತ್ರಿಜಿಯವರ ಆಧ್ಯಾತ್ಮಿಕ ಪರಿಕಲ್ಪನೆಗಳು ಇಲ್ಲಿ ಸರಳವಾಗಿ ವಿವರಿಸಲ್ಪಟ್ಟವೆ. ಅಂದ್ರೆ ಅವರ ಆಧ್ಯಾತ್ಮಿಕ ಪರಿಕಲ್ಪನೆ ಏನಿತ್ತು, ವಿಚಾರಧಾರೆಗಳು ಏನಿತ್ತು ಅನ್ನೋದನ್ನು ಇಲ್ಲಿ ಸರಳವಾಗಿ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಅವರು ವಿವರಿಸಿದ್ದಾರೆ. ಈ ಪುಸ್ತಕದಲ್ಲಿ ಪತ್ರಿಜಿಯವರೊಂದಿಗೆ ನಡೆಸಿರುವ ಪ್ರಶ್ನೋತ್ತರಗಳು ಓದುಗರ ಅನೇಕ ಸಂದೇಹಗಳನ್ನು ತಕ್ಷಣವೇ ನಿವಾರಿಸುತ್ತವೆ. ಒಟ್ಟಾರೆ ಪತ್ರಿಜಿ ಪರಿಕಲ್ಪನೆಗಳ ವಿಸ್ಮಯಗಳ ಆಗರವಾಗಿರುವ ಈ ಕೃತಿಯನ್ನು ಕೈಗೆತ್ತಿಕೊಂಡು ಒಮ್ಮೆಲೇ ಓದಿ ಮುಗಿಸುವ ಪುಸ್ತಕ ಇದಲ್ಲ. ನಾವು ಇದನ್ನ ಪುಸ್ತಕವನ್ನು ಓದಿ ಮುಗಿಸ್ತೀವಿ ಅಂತ ಒಂದೇ ಸಲ ಓದೋದಲ್ಲ, ಒಂದೊಂದು ಶೀರ್ಷಿಕೆ ಅಂದ್ರೆ ಒಂದೊಂದು ಅಧ್ಯಾಯ ಏನಿದಾವೆ ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನ ಮನನ ಮಾಡುತ್ತಾ ಅಧ್ಯಯನ ಮಾಡಬೇಕಾದ ಕೃತಿ ಇದಾಗಿದೆ. ಈ ಕೃತಿಯನ್ನು ಓದದ ಪಿರಮಿಡ್ ಮಾಸ್ಟರ್ಗಳು ನಿಜಕ್ಕೂ ನಷ್ಟ ಜಾತಕರು ಎನ್ನಬಹುದು ಎಂದು ಸತ್ಯನಾರಾಯಣ ಅವರು ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಮತ್ತೆ ಪ್ರಕಾಶಕರ ಅಂತರಾಳ ಅಂದ್ರೆ ಇದನ್ನ 2ನೇ ಬಾರಿ ಪ್ರಕಾಶನಗೊಂಡಾಗ ಅಲ್ಲಿ ಅವರು ಏನ್ ಬರೆದಿದ್ದಾರೆ ಅಂದ್ರೆ, ಪ್ರೀತಿಯ ದೇವರುಗಳೇ, ಮಿತ್ರರೇ, ಮಾಸ್ಟರ್ಗಳೇ ಹಾಗೂ
ಸಹ ಸೃಷ್ಟಿಕರ್ತರೆ, ನಿಮಗೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಪ್ರತಿಯೊಬ್ಬ ಮಾನವನ ಉದ್ದೇಶ ತನ್ನ ಬದುಕಿನುದ್ದಕ್ಕೂ ತಾನು ಅತ್ಯಂತ ಆರೋಗ್ಯ, ಸುಖ, ನೆಮ್ಮದಿ, ಸಂತೋಷ, ತೃಪ್ತಿಗಳನ್ನು ಅನುಭವಿಸುತ್ತಿರಬೇಕೆಂಬುದೇ ಆಗಿದೆ. ಹಾಗಾಗಿ ನಾವು ಭೂಮಿಯ ಮೇಲೆ ಬಂದಿರುವುದೇ ಮೇಲಿನವುಗಳನ್ನು ಗಳಿಸುವುದಕ್ಕಾಗಿ, ಅವುಗಳನ್ನು ಗಳಿಸುವುದು ಹೇಗೆ ಎಂಬುದನ್ನು ಕಲಿಯುವುದಕ್ಕಾಗಿ, ತಿಳಿಯುವುದಕ್ಕಾಗಿ. ಪ್ರತಿಯೊಬ್ಬ ಮಾನವ ಮಾಧವನಾಗಬೇಕು ಹೇಗೆ ಎಂಬ ಜ್ಞಾನವನ್ನು ಪಡೆಯುವುದಕ್ಕಾಗಿ. ಇದಕ್ಕಾಗಿ ಯಾರು ಯಾರಿಗೂ ಶರಣ ಹೋಗದೆ ಕೇವಲ ಧ್ಯಾನಕ್ಕೆ, ಅರ್ಥಾತ್ ಆನಪಾನ ಸತಿ ಧ್ಯಾನಕ್ಕೆ ಶರಣಾದರೆ, ಪ್ರತಿನಿತ್ಯವೂ ಶ್ರದ್ಧೆ ಆಸಕ್ತಿಗಳಿಂದ ಅಭ್ಯಾಸದಲ್ಲಿಟ್ಟುಕೊಂಡರೆ ಸಾಧನಾ ಪಥದಲ್ಲಿ ಹೋಗಲು ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ. ಹಾಗಾದ್ರೆ ನಾವು ಈಗಾಗಲೇ ತಿಳಿದುಕೊಂಡಂತೆ ನಾವು ಯಾವುದೇ ಗುರಿಯನ್ನು ತಲುಪಬೇಕಾದ್ರೆ ಯಾರಿಗೂ ಶರಣ ಹೋಗಬೇಕಾಗಿಲ್ಲ. ನಾವು ಧ್ಯಾನವನ್ನ ಪ್ರತಿನಿತ್ಯ ಮಾಡಿದಾಗ ಧ್ಯಾನವು ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತದೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನ ನಿನ್ನೆ ನಾವು ಧ್ಯಾನದಲ್ಲಿ ತಿಳಿಸಿದಾಗ ನಾವು ತಿಳಿದುಕೊಂಡಿದ್ದೇವೆ. ತತ್ಫಲವಾಗಿ ಎಲ್ಲ ದೈವಿ ಗುಣಗಳು ವ್ಯಕ್ತಿಯಲ್ಲಿ ಅಂಕುರವಾಗಿ ಮಾನವ ಮಾಧವನಾಗಿ ಪರಿವರ್ತನೆ ಆಗುವುದರಲ್ಲಿ ಸಾಧ್ಯವಾಗುತ್ತದೆ. ನಮ್ಮ ಜೀವನ ಆನಂದಮಯ ಮತ್ತು ಸತ್ಯಮಯ ಮತ್ತು ಚೈತನ್ಯಮಯವಾಗಿ ಆಗುವುದು. ನಿರಂತರ ಧ್ಯಾನಾಭ್ಯಾಸದ ಜೊತೆಯಲ್ಲಿ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಹಾಗೂ ಆಚಾರ್ಯರ ಸಾಂಗತ್ಯವು ಅವಶ್ಯಕವೆಂದು ಆಧ್ಯಾತ್ಮ ಶಾಸ್ತ್ರ ತಿಳಿಯಪಡಿಸುತ್ತದೆ. ಸ್ವಾಧ್ಯಾಯ ಎಂಬುದು ನನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳುವುದು. ಸ್ವಾಧ್ಯಾಯ ಅಂದರೆ ನಾವು ಬರೀ ಪುಸ್ತಕಗಳನ್ನ ಓದುವುದು ಮಾತ್ರ ಅಲ್ಲ, ನನ್ನನ್ನು ನಾನು ತಿಳಿದುಕೊಳ್ಳುವುದು. ನಾನು ಯಾವ ಸ್ಥಿತಿಯಲ್ಲಿದ್ದೇನೆ, ನಾನು ಯಾತಕ್ಕಾಗಿ ಇಲ್ಲಿ ಬಂದಿದ್ದೇನೆ ಅನ್ನೋದನ್ನ ತಿಳಿದುಕೊಳ್ಳುವುದೇ ಆಗಿದೆ. ಅಂದರೆ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಜನ್ಮದ ಉದ್ದೇಶ ಏನು, ಮರಣದ ನಂತರ ಏನು ಇತ್ಯಾದಿಗಳನ್ನು ತಿಳಿಯುವುದು ಹಾಗೂ ಸತ್ಯ ವಾಕ್ಯಗಳಿಂದ ಅನುಭವ ಜ್ಞಾನದಿಂದ ಕೂಡಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾಗಿದೆ. ಸದ್ಗ್ರಂಥಗಳ ಅಧ್ಯಯನದಿಂದ ಜ್ಞಾನ ಸಾಧನೆ ಇಮ್ಮಡಿಯಾಗುವುದು. ಶಾರೀರಿಕ ಆರೋಗ್ಯ, ಮಾನಸಿಕ ಪ್ರಶಾಂತತೆ, ಬುದ್ಧಿ ವಿಕಾಸ, ಆತ್ಮಜ್ಞಾನ ಮುಂತಾದವುಗಳನ್ನು ಲಭಿಸೋದು. ನಿನ್ನೆ ಧ್ಯಾನದ ಕ್ಲಾಸ್ನಲ್ಲಿ ಗುರುಜಿಯವರು ಹೇಳಿದ್ರು, ನಮ್ಗೆ ಏನಾದರೂ ಒಂದು ಪ್ರಶ್ನೆ ಅಥವಾ ಸಮಸ್ಯೆ ಬಂದಾಗ ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಧ್ಯಾನ ನಮ್ಗೆ ಸಹಾಯ ಮಾಡ್ತದೆ ಅಂತ ಅನ್ನೋದನ್ನು ಇಲ್ಲಿ ಅವರು ಹೇಳಿದ. ನಿನ್ನೆ ಗುರುಜಿ ಹೇಳ್ದಂಗೆ ಆ ವಾಕ್ಯ ಇದಕ್ಕೆ ಸಂಬಂಧಿಸಿದ್ದಾಗಿದೆ. ನಂತರ ಬ್ರಹ್ಮಶ್ರೀ ಪತ್ರಿಜಿಯವರು ಸ್ವತಃ ತಾವೇ ಸುಮಾರು 1,00,000 ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಪಡೆದು ಪ್ರತಿಯೊಬ್ಬರೂ ಅಂತ ಸದ್ಗ್ರಂಥಗಳ ಅಧ್ಯಯನ ಮಾಡಬೇಕೆಂದು ತಿಳಿಸಿರುತ್ತಾರೆ. ಸ್ವಾಧ್ಯಾಯಕ್ಕೆ ಈ ಬ್ರಹ್ಮಶ್ರೀ ಪತ್ರಿಜಿಯವರು ಅತ್ಯಂತ ಪ್ರಧಾನ ಸ್ಥಾನವನ್ನು ನೀಡುತ್ತಾರೆ. ಅಂದ್ರೆ ಸ್ವಾಧ್ಯಾಯ ಅಂತಂದ್ರೆ ಪುಸ್ತಕ ಓದುವುದು ಮತ್ತು ನನ್ನ ಬಗ್ಗೆ ನಾನು ತಿಳಿದುಕೊಳ್ಳುವುದನ್ನ ಅವರು ಇದಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನ, ಬಹಳಷ್ಟು ಬೆಲೆಯನ್ನ ಕೊಟ್ಟಿದ್ದಾರೆ ಪತ್ರಿಜಿಯವರು ಅಂತ ತಿಳಿಸ್ತಾರೆ. ಅತ್ಯಂತ ಪ್ರಧಾನ ಸ್ಥಾನವನ್ನು ನೀಡಿರುತ್ತಾರೆ. ಅನೇಕ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಂದ ರಚಿಸಲ್ಪಟ್ಟ ವಿವಿಧ ವಿಷಯಗಳಿಂದ ಕೂಡಿರುವ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಮ್ಮ ಆತ್ಮಧ್ಯಾನವನ್ನು ಹೆಚ್ಚಿಸಿಕೊಂಡು ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ದಿವ್ಯ ಜೀವನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎಂದು ಪತ್ರಿಜಿಯವರು ತಿಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರಕಾಶಕರು ಪತ್ರಿಜಿಯವರ ವಿವಿಧ ಆಧ್ಯಾತ್ಮಿಕ ಪುಸ್ತಕಗಳನ್ನು ಮರುಮುದ್ರಣ ಮಾಡಿ ಆಧ್ಯಾತ್ಮ ಧ್ಯಾನ ಈ ಪಿಪಾಸುಗಳಿಗೆ, ನಮಗೇನು ಆಧ್ಯಾತ್ಮಿಕವಾಗಿ ಹೊಸದಾಗಿ ನಾವೇನು ಧ್ಯಾನಕ್ಕಾಗಿ ಬರ್ತೀವಿ, ಆಧ್ಯಾತ್ಮಿಕ ಇದಕ್ಕೆ ಬರ್ತೀವೋ ಅವ್ರಿಗೆಲ್ಲರಿಗೂ ಇದು ತಲುಪಲಿ ಅಂತನ್ನುವುದನ್ನ ಇಂಥ ಪುಸ್ತಕಗಳನ್ನ ಪ್ರಕಾಶಕರು ಮರುಮುದ್ರಣ ಮಾಡಿ ನಮಗೆಲ್ಲರಿಗೂ ಸಿಗುವಂತೆ ಮಾಡಿದ್ದಾರೆ. ಈಗ ನಮಗೆ ಮಹಾವತಾರ್ ಫೌಂಡೇಶನ್ದಲ್ಲಿ ಬಹಳಷ್ಟು ಆಧ್ಯಾತ್ಮಿಕವಾದ ಪುಸ್ತಕಗಳನ್ನು ನಾವು ನೋಡ್ಬೋದು. ಈ ರೀತಿ ಪ್ರಸ್ತುತ ಸಮಾಜ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಮಾರ್ಗ ಒಂದು ಧ್ಯಾನ ಮಾತ್ರವೇ. ಹಿಂಸೆ, ಭಯ, ಅಜ್ಞಾನ, ಅಂಧಕಾರ ಮುಂತಾದವುಗಳನ್ನು ನೂರು ಮಾಡಬಲ್ಲ ಶಕ್ತಿ ಕೇವಲ ಧ್ಯಾನಕ್ಕೆ ಇದೆ. ಧ್ಯಾನವೆಂದರೆ ಮನಸ್ಸಿನಲ್ಲಿ ನಿಶಬ್ದ ಸ್ಥಿತಿಯನ್ನು, ನಿರಾಲೋಚನೆ ಸ್ಥಿತಿಯನ್ನು ಸ್ಥಾಪಿಸುವುದು. ಅಂದ್ರೆ ನಾವು ಧ್ಯಾನವೆಂದರೆ ನಮ್ಮ ಮನಸ್ಸಿನಲ್ಲಿ ಶೂನ್ಯ ಸ್ಥಿತಿಗೆ ಹೋಗೋದು, ಅಂದ್ರೆ ಆಲೋಚನಾರಹಿತ ಸ್ಥಿತಿಯನ್ನ ತಲುಪುವುದು. ಮನಸ್ಸಿಗೆ ಶಾಂತಿ, ಶರೀರಕ್ಕೆ ಸ್ವಸ್ಥತೆ ಧ್ಯಾನದಿಂದ ಮಾತ್ರವೇ ಸಾಧಿಸಬಲ್ಲೆವು. ಮಾನವ ಜಾತಿ ಧ್ಯಾನ ಮಾಡಿದಾಗಲೇ ಅಂತರ್ ಸೌಂದರ್ಯ ಉತ್ತಮವಾಗುತ್ತದೆ, ನಮ್ಮ ಭೂಮಿ ಸ್ವರ್ಗವಾಗಿ ಬದಲಾಗುತ್ತದೆ ಅಂತ ಇಲ್ಲಿ ಇವರು ಮುನ್ನುಡಿಯಲ್ಲಿ ತಿಳಿಸಿದ್ದಾರೆ. ಮತ್ತು ಅವರು ಸಂಪಾದಕರ ಮಾತಿನಲ್ಲಿ ಅವರು ಈ ರೀತಿ ಪುಸ್ತಕದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಒಟ್ಟು ಇದರಲ್ಲಿ ಚಿಕ್ಕ ಚಿಕ್ಕ ಅಧ್ಯಾಯಗಳು 99 ಅಧ್ಯಾಯಗಳಿದೆ. ಅವುಗಳ ಈಗ ಆಲ್ರೆಡಿ ನಾವು ಅಷ್ಟು ಅಳವಡಿಸ್ಕೊಂಡಿದ್ದೆ. ಆದ್ರೂ ಕೂಡ ಇದನ್ನ ಯಾಕೆ ಇವ್ರು ಮೇಡಮ್ ತಿಳಿಸ್ತಾ ಇದ್ದಾರೆ ಅಂದ್ರೆ
ಅದನ್ನ ನಾವು ಪುನಃ ಪುನಃ ಮನನ ಮಾಡಿಕೊಂಡಾಗ ನಾವು ಯಾವ್ದಾದ್ರು ಇದು ನೆನಪಾರಿದ್ರೆ ಅಥವಾ ಗುರುಜಿ ನಿನ್ನೆ ಹೇಳಿದ್ರು, ನಾವು ಧ್ಯಾನಕ್ಕಿದ್ದಾಗ ನಮ್ಮ ತರಂಗಗಳು ವೇವ್ಸ್ ಯಾವ ರೀತಿ ಇರ್ತಾವ ಅಂತ ಕೇಳಿದಾಗ ಯಾರಿಗೂ ನಾವು ಆನ್ಸರ್ ಮಾಡಕ್ ಆಗ್ಲಿಲ್ಲ. ಅಂತವು ಮನನ ಮಾಡಿಕೊಂಡಾಗ ನಾವು ಇನ್ನಷ್ಟು ಧ್ಯಾನದ ಬಗ್ಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ನಮ್ಗೆ ಸಾಧ್ಯ ಅಂತ ಅನ್ನೋದ್ರ ಕಲ್ಪನೆಯಿಂದ ನಾನು ಕೂಡ ಇದರಲ್ಲಿ ಮತ್ತು ಹೆಚ್ಚು ಧ್ಯಾನವನ್ನು ಪಡೆದುಕೊಳ್ಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಹೇಳಲಿಕ್ಕೆ ಇಚ್ಛೆ ಪಟ್ಟೆ. ಮೊದಲೇದ ಅಧ್ಯಾಯ ಧ್ಯಾನವೆಂದರೆ, ನಾವೀಗ ಧ್ಯಾನ ಮಾಡಿಸ್ಬೇಕಾದ್ರೆ ಎಲ್ಲರೂ ಸೂಚನೆ ಕೊಡ್ತಾರೆ, ಸಲಹೆ ನೀಡ್ತಾರೆ. ಧ್ಯಾನವೆಂದರೆ ಪ್ರಾರ್ಥನೆ ಅಲ್ಲ, ಧ್ಯಾನವೆಂದರೆ ಸ್ತೋತ್ರ ಅಲ್ಲ, ಧ್ಯಾನವೆಂದರೆ ನಾಮಸ್ಮರಣೆ ಅಲ್ಲ, ಧ್ಯಾನವೆಂದರೆ ಮಂತ್ರ ಜಪ ಅಲ್ಲ, ಧ್ಯಾನವೆಂದರೆ ಶ್ವಾಸದ ಮೇಲೆ ಧ್ಯಾಸ. ಧ್ಯಾನ ಸಾಧನೆಯಿಂದಲೇ ರೋಗಗಳೆಲ್ಲ ಹೋಗುತ್ತವೆ. ಧ್ಯಾನ ಸಾಧನೆಯಿಂದಲೇ ರೋಗ ಯಾವ ರೀತಿ ಹೋಗುತ್ತವೆ ಅಂತ ಅನ್ನೋದನ್ನ ನಾವು ಅನೇಕ ಸೆಷನ್ದಲ್ಲಿ ತಿಳಿಸಿದ್ದಾರೆ ಗುರುಜಿ. ಅದೇ ರೀತಿ ಧ್ಯಾನ ಸಾಧನೆಯಿಂದಲೇ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಜ್ಞಾಪಕ ಶಕ್ತಿ ಹೆಚ್ಚಿ ನಾವು ನೆನಪಿನ ಶಕ್ತಿಯನ್ನ ಜಾಗೃತ ಮಾಡ್ಕೋಬಹುದು. ಮತ್ತೆ ಮಕ್ಕಳಿಗೆ ಧ್ಯಾನ ಮಾಡಿಸಿದಾಗ ಅವರಲ್ಲಿ ಕೂಡ ನೆನಪಿನ ಶಕ್ತಿ ಹೆಚ್ಚಾಗೋದನ್ನ ನಾವು ಕಂಡುಕೊಂಡಿದ್ದೇವೆ. ಧ್ಯಾನ ಸಾಧನೆಯಿಂದಲೇ ಏಕಾಗ್ರತೆ ತೀವ್ರತರವಾಗುತ್ತದೆ. ಧ್ಯಾನ ಸಾಧನೆಯಿಂದಲೇ ಮನಃಶಾಂತಿ ಲಭಿಸುತ್ತದೆ. ಧ್ಯಾನ ಸಾಧನೆಯಿಂದಲೇ ನಮ್ಮಲ್ಲಿ ಆತ್ಮಸ್ಥೈರ್ಯ ಕೂಡ ಉಂಟಾಗುತ್ತದೆ. ಮೊದ್ಲೇ ನಾವು ಕೂಡ ಆತ್ಮಸ್ಥೈರ್ಯ ಅಂದ್ರೆ ನಮ್ಮಲ್ಲಿ ಧೈರ್ಯ ಬರುತ್ತದೆ. ನಾವೇನಾದ್ರೂ ಸಮಸ್ಯೆ ಬಂದ್ರೆ ನಾನು ಅದನ್ನ ಎದುರಿಸಬಲ್ಲೆ ಅಂತ ಅನ್ನೋದೊಂದು ಧೈರ್ಯ ನಮ್ಮಲ್ಲಿ ಬರುತ್ತದೆ. ಮತ್ತೆ ಧ್ಯಾನ ಸಾಧನೆಯಿಂದಲೇ ದಿವ್ಯ ಚಕ್ಷು ಉತ್ತೇಜವಾಗುತ್ತದೆ. ದಿವ್ಯ ಚಕ್ಷು ಅಂದ್ರೆ ನಮ್ಮ ಮೂರನೇ ಕಣ್ಣು ಅಂತ ಹೇಳ್ತಾರೆ, ಅದು ಉತ್ತೇಜವಾಗುತ್ತದೆ ಅಂದ್ರೆ ಅದು ಸಕ್ರಿಯವಾಗುತ್ತದೆ. ಧ್ಯಾನ ಸಾಧನೆಯಿಂದಲೇ ನಾವೇ ಗುರುಗಳಾಗಿ ತಯಾರಾಗುತ್ತೇವೆ. ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಸಾಧನೆಯನ್ನು ಮಾಡ್ತಾ ಹೋದಾಗ ನಾವು ಗುರುಗಳಾಗಿ ಮತ್ತೊಬ್ಬರಿಗೆ ಧ್ಯಾನ ಪ್ರಚಾರ ಮಾಡಲಿಕ್ಕೆ, ಧ್ಯಾನದ ಬಗ್ಗೆ ಹೇಳಲಿಕ್ಕೆ ನಾವು ಸಿದ್ಧರಾಗ್ತೇವೆ ಅಂತ ತಿಳಿಸ್ತಾರೆ. ಧ್ಯಾನ ಸಾಧನೆಯಿಂದಲೇ ನಾವೇ ದೈವ ಸ್ವರೂಪರೆಂದು ತಿಳಿದುಕೊಳ್ಳುತ್ತೇವೆ. ಈಗ ಈ ಸತ್ಯ, ಸೃಷ್ಟಿಯಲ್ಲಿ ಕೋಟ್ಯಾಂತರ ಲೋಕಗಳಿವೆ. ನಮ್ಮ ಜನ್ಮಗಳನ್ನು ನಾವೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇವೆ. ನಾವು ಜನ್ಮ ಪಡಿಬೇಕಾದ್ರೆ ನಮ್ಮ ತಂದೆ ತಾಯಿಗಳು, ಈಗ ನಾವು ಏನಾದ್ರೂ ಸಮಸ್ಯೆ ಬಂದಾಗ ತಂದೆ ತಾಯಿಗಳನ್ನ ದೂಷಿಸುವುದನ್ನು ಮಾಡ್ತೇವೆ, ಆದ್ರೆ ಅದು ತಪ್ಪು. ಈಗ ನಮಗ ಅರ್ಥ ಆಗ್ತಾ ಇದೆ, ನಾವು ಜನ್ಮವನ್ನು ಪಡೆದುಕೊಳ್ಬೇಕಾದ್ರೆ ನಾವೇ ಆಯ್ಕೆ ಮಾಡಿಕೊಂಡ ಬಂದಂತ ತಂದೆ ತಾಯಿಗಳ ಗರ್ಭದಿಂದ ನಾವು ಇಲ್ಲಿ ಜನ್ಮ ತೆಗೆದುಕೊಂಡಿದ್ದೇವೆ. ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು. ನಮ್ಮನ್ನ ನಾವೇ ಉದ್ಧರಿಸಿಕೊಳ್ಬೇಕು. ಯಾರ ಮೇಲೂ ದೋಷಾರೋಪ ಮಾಡೋದು ಬೇಡ. ನಮ್ಮ ಉದ್ಧಾರಕ್ಕೆ ನಾವೇ ಕಾರಣರು ಅಂತ ತಿಳಿಸ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಎಂದಿಗೂ ಉದ್ಧರಿಸಲಾಗುವುದಿಲ್ಲ. ನಾವು ಮತ್ತೊಬ್ಬರಿಗೆ ನಾನ್ ಮಾಡಿದ್ದಕ್ಕೆ ಹಿಂಗಾಯ್ತು, ಅವ್ರಿಗೆ ಹಿಂಗ ಹೇಳ್ತು, ಅದೆಲ್ಲ ಸುಳ್ಳು. ನಾನು ನನ್ನ ಉದ್ಧಾರ ಮಾಡ್ಕೋಬೇಕಂತಂದ್ರೆ ನಾನೇ ಮನಸ್ಸು ಮಾಡ್ಬೇಕು. ನಾನೇ ನನ್ನ ಉದ್ಧಾರಕ್ಕೆ ಕಾರಣ, ನನ್ನ ಅವನತಿಗೂ ಕಾರಣ ನಾನೇ ಅಂತ ಇಲ್ಲಿ ಹೇಳ್ತಾರೆ. ನಂತರ ಸಾವಿನ ಬಗ್ಗೆ ಒಂದು ಹೇಳ್ತಾರೆ ಅವರು. ಮರಣಿಸುವುದೆಂದರೆ ಭೌತಿಕ ಶರೀರವನ್ನು ತ್ಯಜಿಸುವುದು. ಮರಣ ಅಂದ್ರೆ ಯಾವುದು? ನಮ್ಮ ಭೌತಿಕ ಶರೀರ. ಅಂದ್ರೆ ಇಲ್ಲಿ ಈ ಶರೀರವನ್ನು ತ್ಯಜಿಸುವುದು ಮಾತ್ರ, ಆದ್ರೆ ಆತ್ಮಕ್ಕೆ ಯಾವುದು ಮರಣವಿಲ್ಲ. ಮರಣಿಸುವುದೆಂದರೆ ನಮ್ಮ ಸುತ್ತಲೂ ಇರೋ ಪ್ರಪಂಚವನ್ನು ಬದಲಾಯಿಸುವುದು. ಈ ಪ್ರಪಂಚವನ್ನು ಬಿಟ್ಟು ನಾವೇನ್ ಮಾಡ್ತೀವಿ, ಬೇರೆ ಪ್ರಪಂಚಕ್ಕೆ ಮತ್ತೆ ಅಲ್ಲಿ ಜನ್ಮ ಇರುತ್ತೆ. ಆದ್ರೆ ಅದಕ್ಕೆ ನಾವು ಏನು ಶಾಶ್ವತವಲ್ಲದ ಮರಣಕ್ಕೆ ನಾವು ಭಯ ಪಡ್ತೀವಿ. ಅದು ಯಾವಾಗಾದ್ರೂ ಬರುವುದಂತ ನಮಗ್ ಗೊತ್ತು, ಮರಣ ಬರುವುದಂತೂ ಗ್ಯಾರಂಟಿ. ಆದ್ರೆ ಅದನ್ನ ನಾವು ಖುಷಿಯಿಂದ ಸ್ವೀಕಾರ ಮಾಡ್ಬೇಕು ಅಂತ ಅವರು ತಿಳಿಸ್ತಾರೆ. ಮರಣಿಸೋದೆಂದರೆ ಮತ್ತೊಂದು ನೂತನ, ಅಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ ನಮ್ಮ ಆತ್ಮ ಅಲ್ಲಿ ಪ್ರಯಾಣ ಮಾಡ್ತೈತೆ ಅಂತ ಅನ್ನೋದು ಇಲ್ಲಿ ಸಾವಿನ ಬಗ್ಗೆ ಅವ್ರು ತಿಳಿಸ್ತಾರೆ. ಮತ್ತು ಕರ್ಮ ಸಿದ್ಧಾಂತ, ಸ್ವಂತ ಕರ್ಮ ಫಲಗಳನ್ನು ಅನುಭವಿಸೇ ತೀರಬೇಕು. ನಾವು ಹೇಳಿದೆಲ್ಲ, ಏನ್ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನ ನಾವು ಅನುಭವಿಸಲೇಬೇಕು. ಈಗ ಮಾಡಿದ್ದು ಮತ್ತೆ ಮುಂದಿನ ಜನ್ಮಕ್ಕೆ ನಮಗೆ. ಆದ್ದರಿಂದ ಕರ್ಮಗಳು ನಮ್ಗೆ ಯಾವ ರೀತಿ ಇರ್ಬೇಕು, ಒಳ್ಳೆಯ ರೀತಿಯಾದ ಕರ್ಮಗಳನ್ನ ನಾವು ಮಾಡ್ತಾ ಇರ್ಬೇಕು. ಅದಕ್ಕೆ ನಾವು ಕರ್ಮಗಳನ್ನ ಮಾಡಿದೀವಿ ಅಂದ್ರೆ ನಾವು ಅನುಭವಿಸ್ಲೇಬೇಕು. ಈಗ ಕಷ್ಟ ಬಂದಿದೆ ಅಂದಾಗ ನಾವು ಮೊದ್ಲೆಲ್ಲ ಮಾಡ್ತಿದ್ವಿ, ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಅಕ್ಕಪಕ್ಕದವ್ರನ್ನ ಅವ್ರಿಗಿವ್ರು ದೂಷಣೆ ಮಾಡ್ತಿದ್ವಿ. ಈಗ ಧ್ಯಾನಕ್ಕೆ ಬಂದ ನಂತರ ಅರ್ಥ ಆಯ್ತದೆ, ನಮ್ಮ ಕರ್ಮಕ್ಕೆ, ನಮ್ಮ ತೊಂದರೆಗಳಿಗೆ, ನಮ್ಮ ಸಮಸ್ಯೆಗಳಿಗೆ ನಾನೇ ಕಾರಣ. ಹಿಂದಿನಲ್ಲಿ ನಾ ಏನಾದ್ರೂ ತಪ್ಪು ಮಾಡಿರ್ಬೋದು ಅನ್ನೋದು ಈಗ ಅರಿವಾಗ್ತಾ ಇದೆ. ಅದಕ್ಕೆ ನಮ್ಮ ಕೆಟ್ಟ ಗುಣವೇ ನಮಗೆ ಕೆಡುಕನ್ನು ಉಂಟು ಮಾಡುತ್ತದೆ. ನಾವು ಕೆಟ್ಟದ್ದನ್ನು ಮಾಡಿದಾಗ ನಮಗೂ ಕೂಡ ಅದೇ ಕೆಡಕುಂಟಾಗುತ್ತದೆ. ನಮ್ಮ ಒಳ್ಳೆಯ ಗುಣವೇ ನಮಗೆ ಒಳಿತನ್ನು ಮಾಡುತ್ತದೆ. ಎಲ್ಲರಿಂದಲೂ ಎಲ್ಲಾ ಸದಾ ಕಲಿತುಕೊಳ್ಳುತ್ತಿರಬೇಕು. ಸಮಯವನ್ನು ಎಂದಿಗೂ ವ್ಯರ್ಥ ಮಾಡಬಾರದು. ಪ್ರಾಣ ಶಕ್ತಿಯನ್ನು ಅಣು ಮಾತ್ರವಾದರೂ ವ್ಯರ್ಥ ಮಾಡಬಾರದು. ನಮ್ಗೆ ಸಿಕ್ಕಂತ ಹೇಳ್ತಾರಲ್ಲ ಗುರುಜಿ, ಪ್ರಾಣ ಶಕ್ತಿ, ಧ್ಯಾನದಿಂದ ಪಡೆದಂತ ಪ್ರಾಣ ಶಕ್ತಿಯನ್ನ ನಾವು ನಮ್ಮ
ಧ್ಯಾನ ಏನು ಅಧ್ಯಾತ್ಮದಲ್ಲಿ ಮುಂದಿನ ಸ್ತರಕ್ಕೆ ಹೋಗ್ಲಿಕ್ಕೆ ನಾವು ಬಳಸ್ಕೊಳ್ಬೇಕು. ಅದನ್ನ ಈಗ ಏನ್ ಮಾಡ್ತಾರೆ, ರೋಗ ರುಜಿನಗಳು ಇದ್ದಾಗ ನಾವು ಧ್ಯಾನ ಮಾಡಿ ನನಗೆ ಆರೋಗ್ಯ ಸುಧಾರಣೆ ಆಯ್ತು ಅಂದ್ಕೊಂಡ್ಬಿಡ್ತೀವಿ. ಆದ್ರೆ ನಮ್ಮ ರಂಗನಾಥ್ ಸರ್ದು ವಿಚಾರಧಾರೆಗಳು ಬೇರೆ. ಯಾಕಂದ್ರೆ ಅವರು ನಮ್ಮ ಏನು ಸಮಗ್ರ ಜೀವನ ಶೈಲಿಯನ್ನ ಬಳಕೆ ಮಾಡಿಕೊಂಡು ನಮ್ಮ ರೋಗಗಳನ್ನು ಕಡಿಮೆ ಮಾಡ್ಕೋಬೇಕು. ಧ್ಯಾನದಿಂದ ಬಂದಂತ ಶಕ್ತಿಯನ್ನ ನಾವು ಏನ್ ಮಾಡಬೇಕು, ಮುಂದಿನ ಸ್ಥಿತಿಗೆ ಹೋಗ್ಲಿಕ್ಕೆ ಅದನ್ನ ಬಳಕೆ ಮಾಡ್ಕೊಳ್ಬೇಕು. ಅದನ್ನ ಸ್ವಲ್ಪ ಕೂಡ ನಾವು ವ್ಯರ್ಥ ಮಾಡಬಾರ್ದು ಅಂತ ಅವ್ರು ತಿಳಿಸ್ತಾರೆ. ಈ ಪ್ರಸ್ತುತ ಜನ್ಮವನ್ನೇ ಭೂಮಂಡಲದಲ್ಲಿ ಕೊನೆಯ ಜನ್ಮವಾಗಿಸಿಕೊಳ್ಬೇಕು. ಈ ಜನ್ಮವನ್ನ ನಮ್ಗೆ ಕೊನೆಯ ಜನ್ಮ ಆಗ್ಬೇಕು, ಮತ್ತೆ ಮರು ಜನ್ಮ ಪಡೆದುಕೊಳ್ಬಾರ್ದು. ಅಷ್ಟು ಧ್ಯಾನ ಸಾಧನೆ ಮಾಡ್ಬೇಕಂತ ಅನ್ನೋದು ಒಂದೇ ಅಧ್ಯಾಯದಿಂದ ತಿಳಿದ್ ಬಂತು ಮಾಸ್ಟರ್. ಎರಡನೇದು ಆನಾಪಾನ ಸತಿ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತು ಆನಾಪಾನ ಸತಿ ಎಂದು. ಇದನ್ನ ಧ್ಯಾನ ಪ್ರಚಾರಕ್ಕಾಗಿ ಪ್ರತೀಕ ಗೌತಮ ಬುದ್ಧರು. ಇದನ್ನ ಗೌತಮ ಬುದ್ಧರು ನಮಗೆ ಮೊದಲನೇದಾಗಿ ತಿಳಿಸಿದ್ರು. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಬುದ್ಧರೇ. ನೋಡಿ, ಅವರೆಲ್ಲರೂ ಬುದ್ಧರೇ. ಅಂದ್ರೆ ಧ್ಯಾನಕ್ಕೆ ನಾವು ಬಂದೇವೆ ಅಂದ್ರೆ ನಾವೆಲ್ಲರೂ ಬುದ್ಧರೇ ಅಂತ ತಿಳಿಸ್ತಾರೆ. ಧ್ಯಾನ ಪ್ರಚಾರಕ್ಕಾಗಿಯೇ ಭೂಮಿಯ ಮೇಲೆ ಅವತರಿಸಿದವರು. ಗೌತಮ ಬುದ್ಧನ ಪ್ರಸಾದ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಯಾವ್ಯಾವಂದ್ರೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್. ಅಂದ್ರೆ ಸಮ್ಯಕ್ ದೃಷ್ಟಿ, ನಮ್ಮ ನೋಡುವ ನೋಟ ಕೂಡ ಯಾವ ರೀತಿ ಇರ್ಬೇಕು, ಸರಿಯಾಗಿರ್ಬೇಕು. ನಾವು ಬರೇ ನೋಡೋದಷ್ಟಲ್ಲ, ಎಲ್ಲರಲ್ಲಿ ಕೂಡ ಸಮಾನತೆಯನ್ನು ಕಾಣ್ಬೇಕು. ಯಾವ್ದು ಮೇಲು ಕೀಳು ಎಂಬ ಭಾವನೆ ಇರಬಾರ್ದು. ಮತ್ತೆ ನಾವು ಯಾವ ರೀತಿ ಇದೆ ಅವರು ಅದೇ ರೀತಿ ಅಂತ ಅನ್ನುವಂತ ದೃಷ್ಟಿ ಇರಬೇಕು. ಸಮ್ಯಕ್ ಸಂಕಲ್ಪ, ನಮ್ಮ ಸಂಕಲ್ಪ ಯಾವ ರೀತಿ ಇರ್ಬೇಕು, ಲೋಕೋದ್ಧಾರಕ್ಕಾಗಿರುವಂತ ಸಂಕಲ್ಪವಾಗಿರ್ಬೇಕು. ಮತ್ತೆ ಸಮ್ಯಕ್ ವಾಕ್ ಅಂದ್ರೆ ನಾವು ಮಾತನಾಡುವಂತ ಮಾತುಗಳು ಕೂಡ ಒಳ್ಳೆ ರೀತಿಯಾಗಿರ್ಬೇಕು, ಶುದ್ಧವಾಗಿರ್ಬೇಕು. ನಾವು ಮತ್ತೆ ಸಮ್ಯಕ್ ಕರ್ಮಂತ ಅಂದ್ರೆ ನಾವು ಮಾಡುವ ಕೆಲಸಗಳು ಸರಿಯಾಗಿರ್ಬೇಕು. ಸಮ್ಯಕ್ ಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಧ್ಯಾನ. ಇವು ಹೇಳ್ತಾರೆ. ಅಷ್ಟಾಂಗ ಮಾರ್ಗಗಳಲ್ಲಿ 8. ಲಾಸ್ಟ್ನೇದ್ದು ಧ್ಯಾನ. ಧ್ಯಾನವನ್ನ ಮಾಡಿದಾಗ ಸರಿಯಾದ ಧ್ಯಾನ ಅಂದರೆ ಆನಾಪಾನ ಸತಿ ಧ್ಯಾನ. ಅದನ್ನ ಯಾವ ರೀತಿ ನಾವು ಶ್ವಾಸದ ಮೇಲೆ ಗಮನವನ್ನು ಇಟ್ಟು ಅದನ್ನ ಶ್ವಾಸವನ್ನ ನಾವು ಗಟ್ಟಿಯಾಗಿ ಹಿಡಿದುಕೊಂಡಾಗ ಉಳಿದಂತ 7 ಏನು ಮಾರ್ಗಗಳದಾವು ಅವು ತಮ್ಮಿಂದ ತಾವೇ ನಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತವೆ ಅಂತ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ನಾವು ಧ್ಯಾನಕ್ಕಾಗಿ ಅಷ್ಟೊಂದು ಶ್ವಾಸದ ಮೇಲೆ ಗಮನ ಕೊಡ್ರಿ ಅಂತೆಲ್ಲ, ಶ್ವಾಸವನ್ನ ನಾವು ಗಟ್ಟಿಯಾಗಿ ಅಂದ್ರೆ ಅದು ಯಾವ ರೀತಿ ನಮ್ಮ ವಿಚಾರಧಾರೆಗಳು ಬರ್ದಂಗೆ ನಾವು ಅದನ್ನ ಹಿಡಿದುಕೊಂಡಾಗ ಇನ್ನು 7 ಮಾರ್ಗಗಳೇನಿದಾವು ಅವನ್ನ ನಾವು ಖಂಡಿತವಾಗಿ ತಲುಪಬಹುದು ಅಂತ ತಿಳಿಸ್ತಾರೆ. ಮೊದಲನೆಯ 7 ಅಂಗಗಳು ತಮ್ಮಷ್ಟಕ್ಕೆ ತಾವೇ ನಮ್ಮ ಹಿಂದೆ ಹಿಂಬಾಲಿಸಿಕೊಂಡು ಬರುತ್ತವೆ. ಈ ಸತ್ಯವನ್ನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಪ್ರಪಂಚದಲ್ಲೆಲ್ಲ ಘಂಟಾಘೋಷವಾಗಿ ಸಾರುತ್ತಿದೆ. ಇದು ಏನು ನಾವು ಕೇಳ್ತಾ PSSM ಪ್ರಪಂಚದಲ್ಲೆಲ್ಲ ಈ ಧ್ಯಾನದ ಬಗ್ಗೆ ಈಗ ಆಲ್ರೆಡಿ ಪರಿಚಯನ ಮಾಡ್ತಾ ಇದೆ. ಪ್ರಪಂಚಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶಿ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ನಮಗೆ ತಿಳಿದು ಸ್ವಲ್ಪ ಆನಪಾನ ಸತಿ ಬೋಧನೆ ನಡೆಯುತ್ತಿದೆ, ತಿಳಿಯದೇ ನಡೆಯುತ್ತಿದೆ ಬೆಟ್ಟದಷ್ಟು. ನಾವು ಈ ಜೂಮ್ ನಲ್ಲಿ ಇದ್ದೇವೆ, ಯೂಟ್ಯೂಬ್ ನಲ್ಲಿ ಕೇಳ್ತಾರಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನಮಗಿಂತ ಈ ಧ್ಯಾನ ಪ್ರಚಾರ ಬಹಳಷ್ಟು ಆಗ್ತಾ ಇದೆ. ಯಾಕಂದ್ರೆ ಪತ್ರಿಜಿಯವರ ಒಬ್ರು ಧ್ಯಾನ ಪ್ರಚಾರಕ್ಕಾಗಿ ಮನಸ್ಸು ಮಾಡಿದ್ವಿ. ಇದೆಲ್ಲ ಪ್ರಪಂಚದಾದ್ಯಂತ ಇದು ಪ್ರಚಾರನ ಮಾಡ್ತಾ ಇದೆ ಸ್ಪಿರಿಚುವಲ್ ಸೊಸೈಟಿ ಅಂತ ತಿಳಿಸ್ತಾರೆ. ಭೂಗೋಳವನ್ನೆಲ್ಲ ಆತ್ಮಮಯ ಮಾಡಲಿಕ್ಕಾಗಿ ನಾವು ಪಿರಮಿಡ್ ಮಾಸ್ಟರ್ ಹುಟ್ಟಿದ್ದೇವೆ. ನಾವೆಲ್ಲರೂ ಕೂಡ ಇದನ್ನ ಧ್ಯಾನ ಪ್ರಚಾರ ಮಾಡ್ಲಿಕ್ಕಾಗಿ ಹುಟ್ಟಿದ್ದೇವೆ ಅಂತ ತಿಳಿಸ್ತಾರೆ. ಧ್ಯಾನದಿಂದಲೇ, ಇನ್ನು 3ನೇ ಅಧ್ಯಾಯ, ಧ್ಯಾನದಿಂದಲೇ ಆತ್ಮಧ್ಯಾನ. ಧ್ಯಾನದಿಂದಲೇ ಆತ್ಮಧ್ಯಾನ ಸಾಧಿಸಬಹುದು. ಧ್ಯಾನವೆಂದರೆ ಮನುಷ್ಯ ಸುಖವಾಗಿ ಜೀವಿಸಲು ಉಪಯೋಗವಾಗುವ ಸಾಧನೆ. ನಾವೆಲ್ಲರೂ ಜೀವಿಸಬೇಕಾದರೂ, ಹಾಡುಕೊಳ್ಳಬೇಕಾದ್ರೂ, ಹಾಯಾಗಿ ಮಾತನಾಡಿಕೊಳ್ಳಬೇಕಾದ್ರೂ ನಾವು ಕಲಿತು ಬೆರೆತಿರ್ಬೇಕು. ನಾವು ಚಿಕ್ಕವರಿದ್ದಾಗ ನಮ್ಗೆ ಯಾವ್ದು ಮಾತು ಬರ್ತಿರ್ತಿಲ್ಲ. ಆದ್ರೆ ಅಲ್ಲಿ ಕಲಿತಾ 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 ನಾವು ಮಾತುಗಳನ್ನು ಕಲಿತೇವಿ. ಮುಂದೆ ದೊಡ್ಡವರಾಗ್ತಾ ಆಗ್ತಾ ಏನಾಗ್ತೆ, ನಾವು ಮಾತನಾಡೋದು, ಹಾಡುವುದು, ಏನೇನ್ ವಿದ್ಯೆಗಳು ಬೇಕು ಅದನ್ನೆಲ್ಲಗಳನ್ನು ನಾವು ಕಲಿತಾ ಹೋಗ್ತೀವಿ. ಮನುಷ್ಯ ಹಾಯಾಗಿ ಜೀವಿಸಬೇಕೆಂದ್ರೆ 2 ಪಾಲಿಸ್ಬೇಕು. ನಾವು ನಮ್ಮ ಜೀವನ ಸುಖವಾಗಿ ಹಾಯಾಗಿರ್ಬೇಕಂದ್ರೆ 2 ನಾವು ಪಾಲಿಸ್ಬೇಕಂತ ಹೇಳ್ತಾರೆ. 1ನೇದ್ದು ಅಹಿಂಸೆ, 2ನೇದ್ದು ಧ್ಯಾನ. ಅಂದ್ರೆ ಅಹಿಂಸೆ ಅಂದ್ರೆ ಯಾರನ್ನು ಹಿಂಸಿಸದೆ ಇರುವುದು. ಬರೇ ಯಾರನ್ನು ಅಂದ್ರೆ ಮಾನವರಷ್ಟಲ್ಲ, ಸಕಲ ಪ್ರಾಣಿ ಕೋಟಿಯನ್ನು ಕೂಡ ನಾವು ಹಾಯಾಗಿ ಜೀವಿಸಲು ಬಿಡ್ಬೇಕು. ಅವು ಬರ್ತಾವಂತಂದ್ರೆ ಅವ್ನ ಬಿಟ್ಟು ಬಿಡಬೇಕು ಜೀವಿಸಲು. ಆದ್ರೆ ನಾವು ಏನಾದ್ರೂ ಒಂದು ಬಂದ ತಕ್ಷಣ ಏನ್ ಮಾಡ್ತೀವಿ, ಅವನ್ನ ಹೊಡಿಲಿಕ್ಕೆ, ಹೊರಗೆ ಹಚ್ಚಿ ಹಾಕ್ಲಿಕ್ಕೆ ಮಾಡ್ತೀವಿ. ಆದ್ರ ಪ್ರತಿಯೊಂದು ಪ್ರಾಣಿಗೂ ಕೂಡ ಇಲ್ಲಿ ಜೀವಿಸಲಿಕ್ಕೆ ಹಕ್ಕಿದೆ. ಅದನ್ನ ಅವಷ್ಟಕ್ಕೆ ಜೀವಿಸಲು ಅವ್ನ ಬಿಟ್ಟು ಬಿಡ್ಬೇಕು, ಹಾಯಾಗಿರ್ಲಿ ಬಿಡ್ಬೇಕು ಅಂತ ಅಹಿಂಸೆಯನ್ನ ನಾವು ಪಾಲನೆ ಮಾಡ್ಬೇಕು. ಮುಂದೆ ಇರುವ ಪ್ರಾಣಿಯು ಹಿಂಸಿಸಿದ್ರೆ ನೀನು ಸುಖವನ್ನು ಕಳೆದುಕೊಳ್ಳುತ್ತೀಯ.
ಯಾವುದೇ ಪ್ರಾಣಿಯನ್ನ ನಾವು ಹಿಂಸೆ ಮಾಡಿದ್ರೆ ನಮ್ಮಲ್ಲಿರುವಂತ ಸುಖ ನಾವು ಕಳೆದುಕೊಳ್ತೀವಿ. ಆದ್ದರಿಂದ ಯಾವ ಒಂದು ಮೀನನ್ನಾಗಲಿ, ಏಡಿಯನ್ನಾಗಲಿ, ಸೀಗಡಿಯನ್ನಾಗಲಿ, ಯಾವ ಜಲಚರಗಳನ್ನು ಕೊಲ್ಲಬಾರ್ದು. ಯಾವ ಮನುಷ್ಯನಾಗಲಿ ಮಾನಸಿಕವಾಗಿ ಕೂಡ ನಾವು, ದೈಹಿಕವಾಗಿ ಮನುಷ್ಯನನ್ನು ಕೂಡ ನಾವು ಮಾನಸಿಕವಾಗಿ ಕೂಡ ನಾವು ಮಾತಿನಿಂದ ಕೂಡ ಅವ್ರಿಗೆ ಹಿಂಸೆ ಆಗ್ಬಾರ್ದು, ಅವ್ರ ಮನಸ್ಸಿಗೆ ನೋವು ಆಗ್ಬಾರ್ದು. ಆ ರೀತಿ ನಡೆದುಕೊಳ್ಬೇಕಂತ ಹೇಳ್ತಾರೆ. ಎರಡನೆಯದು ಧ್ಯಾನ. ಧ್ಯಾನವೆಂದರೆ ಮನಸ್ಸನ್ನ ಶೂನ್ಯ ಮಾಡೋದು. ಮನಸ್ಸು ಶೂನ್ಯವಾದಾಗ ನಮ್ಮ ಮೂರನೆಯ ಕಣ್ಣು ಅಂದ್ರೆ ದಿವ್ಯ ಚಕ್ಷು ಉತ್ತೇಜಗೊಳ್ಳುತ್ತದೆ. ದಿವ್ಯ ಚಕ್ಷುವಿನ ಉತ್ತೇಜನದಿಂದ ನಾನು ಶರೀರವಲ್ಲ ಆತ್ಮವೆಂದು, ಈ ಆತ್ಮ ಪದಾರ್ಥವೇ ಎಲ್ಲ ಕಡೆ ವ್ಯಾಪಿಸಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಆತ್ಮಜ್ಞಾನ ಉಂಟಾದ ನಂತರ ಯಾರನ್ನೂ ಹಿಂಸಿಸುವುದಿಲ್ಲ. ಆದ್ದರಿಂದ ಪ್ರತಿ ಮನುಷ್ಯ ಹಾಯಾಗಿ ಜೀವಿಸಬೇಕಾದ್ರೆ ಅಹಿಂಸೆ ಮತ್ತು ಆತ್ಮಜ್ಞಾನ ತಪ್ಪದೆ ಪಡೆಯಬೇಕು. ಅಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿ ನಾನು ಒಂದೇ ಆತ್ಮ ಅಲ್ಲ, ನಮ್ಮ ಎದುರಿಗಿದ್ದರೂ ಕೂಡ ಆತ್ಮ ಪದಾರ್ಥ ಎಲ್ಲರೂ ಒಂದೇ ಅಂತನ್ನುವಂತ ಮನೋಭಾವನೆ ಬರುತ್ತದೆ. ಆದ್ದರಿಂದ ಆತ್ಮಜ್ಞಾನ ಬೆಳೆಯುತ್ತದೆ. ಹಾಯಾಗಿ ಇರುವುದು ಎಂದರೆ ಅಹಿಂಸೆಯನ್ನು ಪಾಲಿಸಬೇಕು, ಧ್ಯಾನವನ್ನ ಅಭ್ಯಸಿಸಬೇಕು. ಧ್ಯಾನದಿಂದ ಆತ್ಮಜ್ಞಾನ ಉಂಟಾಗುತ್ತದೆ. ಆತ್ಮಜ್ಞಾನ ಬಂದ ನಂತರ ಆತ್ಮವೇ ದೈವ ಪದಾರ್ಥ ಅಂತ ನಾವು ತಿಳಿದುಕೊಳ್ತೇವೆ. ಆ ಅನುಭವ ಆಗುತ್ತೆ. ಈ ಆತ್ಮ ಪದಾರ್ಥ ಸರ್ವ ವ್ಯಾಪಿಯಾಗಿದೆ, ವ್ಯಾಪಿಸಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಈಗ ಎಲ್ಲರೂ ಒಂದೇ, ನಾನು ಕೂಡ ಆತ್ಮ ಪದಾರ್ಥ, ನನ್ನ ಎದುರಿಗಿದ್ದಂತ ಪ್ರಾಣಿ ಸಂಕುಲ ಮಾನವ ಕೂಡ ಒಂದು ಆತ್ಮ ಪದಾರ್ಥ ಅನ್ನುವ ಭಾವನೆ ನಮ್ಮಲ್ಲಿ ಬರುತ್ತದೆ. ಆದ್ದರಿಂದ ಇದನ್ನ ನಾವು ಯಾವ ರೀತಿ ಹೆಚ್ಚಿಸ್ಕೋಬೇಕಂದ್ರೆ ಧ್ಯಾನದಿಂದಲೇ ಮಾತ್ರ ಇದು ಸಾಧ್ಯ. ಒಬ್ಬ ಧ್ಯಾನಿ ಮಾತ್ರವೇ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಾದರೂ ಸರಿ, ಯಾವ ಪ್ರಾಣಿಗಾದರೂ ಸರಿ ಹಾನಿ ಮಾಡದೆ ಜೀವಿಸಬಲ್ಲ. ಒಬ್ಬ ಧ್ಯಾನಿಗೆ ಮಾತ್ರ ಇದು ಸಾಧ್ಯ. ಅಂದ್ರೆ ಅವನು ಯಾವುದೇ ಪ್ರಾಣಿ, ನಮಗೆ ನಾವು ಬಹಳಷ್ಟು ತಿಳ್ಕೊಂಡು ಯಾವ್ದು ಪ್ರಾಣಿಯನ್ನು ಹಿಂಸೆ ಮಾಡಬಾರ್ದು, ಅದನ್ನ ಜೀವಿಸಲಿಕ್ಕೆ ಬಿಡ್ಬೇಕು ಅಂತಂದು ಮೊದಲೆಲ್ಲ ನಮಗೂ ತಿಳುವಳಿಕೆ ಇಲ್ದಾಗ ನಾವು ಪ್ರಾಣಿ ಅಂದ್ರೆ ಯಾವ್ದಾದ್ರೂ ಒಂದು ಚಿಕ್ಕ ಪ್ರಾಣಿ ಕೀಟ ಬಂದ್ರು ಕೂಡ ಅದನ್ನ ನಾವು ಹೊಡೆದು ಕಳಿಸ್ತಾ ಇದ್ವಿ. ಈಗ ಅದನ್ನ ಮಾಡಬಾರ್ದು ಅಂತ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇದೆ. ನಿತ್ಯ ಜೀವನದಲ್ಲಿ ಪ್ರತಿ ಮನುಷ್ಯ ಅನೇಕ ಏರುಪೇರುಗಳು, ಸಮಸ್ಯೆಗಳನ್ನ ಎದುರಿಸುತ್ತಾನೆ. ದಿನದಲ್ಲಿ ಕನಿಷ್ಠ 1 ಗಂಟೆ ಆದರೂ ಧ್ಯಾನ ಮಾಡದೆ ಹೋದರೆ ಜೀವನದಲ್ಲಿ ಸುಖವಿಲ್ಲದೆ ವ್ಯರ್ಥವಾಗುತ್ತದೆ. ಕನಿಷ್ಠ ನಾವು 1 ಗಂಟೆ ಆದ್ರೂ ನಾವು ಧ್ಯಾನವನ್ನ ಮಾಡ್ಲೇಬೇಕಿಲ್ಲ ಅಂದ್ರೆ ಅನೇಕ ಸಮಸ್ಯೆಗಳು ನಮಗೆ ಎದುರಾಗುತ್ತವೆ. ಆ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಳಿಕ್ಕೆ ನಾವು ಸಮರ್ಥರಾಗೋದಿಲ್ಲ. ಧ್ಯಾನದಿಂದ ಶರೀರದಲ್ಲಿರುವ ಎಲ್ಲ ಅವಯವಗಳಿಗೂ ವಿಶ್ರಾಂತಿ ಸಿಗುವುದಲ್ಲದೆ ಮನುಷ್ಯನು ಹಾಯಾಗಿ ಸಂತೋಷವಾಗಿ ಇರಬಹುದು. ಧ್ಯಾನ ಈಗಾಗಲೇ ನಾವು ಇದೇ ವೇದಿಕೆಯಲ್ಲಿ ಹೇಳಿದಂತ ಇದ್ದಿಲ್ಲ, ಧ್ಯಾನದಿಂದ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಸ್ ಸರಿಯಾಗಿ ಬಿಡುಗಡೆಯಾಗಿ ನಮ್ಮ ದೇಹ ಆರೋಗ್ಯವಾಗಿರಲು ಸಾಧ್ಯ ಅಂತ ಗುರುಜಿಯವರು ಹೇಳಿದ್ದಾರೆ. ಮತ್ತೆ BP ಕಂಟ್ರೋಲ್ ಮಾಡ್ಕೊಳ್ಳೋದು ಧ್ಯಾನದಿಂದ ಯಾವ ರೀತಿ ಅಂತ ಹೇಳಿದ್ದಾರೆ. ಒಂದೊಂದು ಸೆಷನ್ದಲ್ಲಿ ಒಂದೊಂದು ರೋಗಕ್ಕೆ ಧ್ಯಾನದಿಂದ ಯಾವ ರೀತಿ ನಾವು ಸುಧಾರಣೆ ಮಾಡ್ಕೋಬಹುದು, ಆರೋಗ್ಯವಂತರಾಗಿರ್ಬೋದು ಅಂತ ತಿಳಿಸ್ತಾರೆ. ಮತ್ತು ವೈಜ್ಞಾನಿಕವಾಗಿ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ನಮ್ಮಲ್ಲಿ ನೈಟ್ರಿಕ್ ಆಕ್ಸೈಡ್ ದೇಹದಲ್ಲಿ ಉತ್ಪತ್ತಿಯಾಗಿ BP ಕಂಟ್ರೋಲ್ ಮಾಡುತ್ತದೆ ಅಂತ ಅನ್ನೋದನ್ನ ನಾವು ತಿಳಿದುಕೊಂಡು, ಯಾಕಂದ್ರೆ ನಾವು ತೆಗೆದುಕೊಳ್ಳುವಂತ ಪ್ರತಿ ಆಹಾರದಲ್ಲಿ ಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಅದು ಗ್ಲೂಕೋಸ್ ಹೆಚ್ಚುವರಿಯಾಗಿ ಏನಾಗ್ತದೆ, ನಾವು ಶ್ರಮ ಪಡದೆ ಕೆಲಸಗಳನ್ನ ಮಾಡೋದ್ರಿಂದ ಅದು ಗ್ಲೂಕೋಸ್ ನಾವು ಹೆಚ್ಚು ವ್ಯಯ ಆಗದೇನು ಅದು ಕೊಬ್ಬಾಗಿ ಸಂಗ್ರಹ ಆಗಿ ನಮಗೆ BP ಬರ್ಬೋದು ಅಥವಾ ಬೊಜ್ಜು ಬರ್ಬೋದು, ಶುಗರ್ ಇಂಥ ರೋಗಗಳು ಬರ್ಲಿಕ್ಕೆ ಕಾರಣ ಆಗುತ್ತದೆ. ಆದ್ದರಿಂದ ನಾವು ಧ್ಯಾನ ಮಾಡುವುದರಿಂದ ಅಲ್ಲಿ ನಮಗೆ ನೈಟ್ರಿಕ್ ಆಕ್ಸೈಡ್ ದೇಹದಲ್ಲಿ ಉತ್ಪತ್ತಿಯಾಗಿ ಎಲ್ಲ ಹಾರ್ಮೋನ್ಸು ಸರಿಯಾಗಿ ಉತ್ಪತ್ತಿಯಾಗಿ ನಮ್ಮ ರೋಗಗಳು ಬರದಂತೆ ನಮ್ಮನ್ನ ಧ್ಯಾನ ಕಾಪಾಡುತ್ತದೆ ಅಂತ ಅನ್ನೋದನ್ನ ಈಗ ಗುರೂಜಿಯವ್ರು ತಿಳಿಸ್ದಂಗೆ ಇಲ್ಲಿ ಕೂಡ ಅದು ವಿಷಯದ ಬಗ್ಗೆ ನಮ್ಮ ಶರೀರದಲ್ಲಿ ಎಲ್ಲಾ ಅವಯವಗಳಿಗೂ ವಿಶ್ರಾಂತಿ ಸಿಗುವುದಲ್ಲದೆ ಮನುಷ್ಯನೂ ಸಹ ಹಾಯಾಗಿ ಸಂತೋಷವಾಗಿ ಇರಬಹುದು. ಧ್ಯಾನ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನೂತನ ಸುಖವನ್ನು, ಶಾಂತಿಯನ್ನು ತುಂಬುತ್ತದೆ ಅಂತ ತಿಳಿಸ್ತಾರೆ. ಈ ರೀತಿ ಧ್ಯಾನದ ಬಗ್ಗೆ ಆಯ್ತು. ನಂತರ ಈ ಜೀವನವೆಂಬುದು ಧ್ಯಾನದಿಂದ ಮುಂದಿನ ಅಧ್ಯಾಯದಲ್ಲಿ ಸದಾ ಮಲ್ಟಿ ಡೈಮೆನ್ಷನ್ ಆಗಿರಬೇಕು. ಅಂದ್ರೆ ನಾವು ಒಂದೇ ವಿಷಯದ ಬಗ್ಗೆ ಅಲ್ಲ, ಬಹುಮುಖ ಪ್ರತಿಭೆಯನ್ನು ಹೊಂದಬೇಕು. ಈಗ ಹೇಳ್ತಾರೆ ಹಾಡುವುದರಲ್ಲಿ ಪ್ರತಿಭೆ ಇರಬೇಕು, ಮತ್ತೆ ನಾಟ್ಯ ಮಾಡೋದ್ರಲ್ಲಿ ಆಯ್ತು, ನಟನೆ ಮಾಡೋದ್ರಲ್ಲಿ ಆಯ್ತು, ಎಲ್ಲರಿಗೂ ನಮ್ಮ ಮಹಾವತಾರದಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿಯಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅದೇ ರೀತಿ ಸಾಮಾನ್ಯ ಮನುಷ್ಯ ಜೀವನನ್ನೆಲ್ಲ ಒಂದೇ ಒಂದು ವಿದ್ಯೆ ಮೇಲೆ ಆಧಾರ ಪಟ್ಟಿರ್ತಾನೆ. ನಾವು ಏನು ಈಗ ನಮ್ಗೆ ಎಜುಕೇಶನ್ ಬಂದಾಗ ನಾವು
ಯಾವ್ದಾದ್ರು ಒಂದು ಎಜುಕೇಶನ್ ಮಾಡ್ತೀವಿ. ಒಂದು ಟೀಚರ್ ಆಗ್ಬೇಕಂದ್ರೆ ಒಂದು TCH ಮಾಡ್ಕೊಂಡ ತಕ್ಷಣ ಟೀಚರ್ ಆಗ್ಬಿಡ್ತಾರೆ. ಟೀಚರ್ ವೃತ್ತಿಯಲ್ಲಿ ಅದನ್ನ ಬೋಧನೆ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಅದೇ ಒಂದು ಅಂತ ತಿಳ್ಕೊಂಡಿರ್ತೀವಿ. ಅದು ಅಲ್ಲ ಅಂತ ಹೇಳ್ತಾರೆ. ಒಬ್ರು ಇಂಜಿನಿಯರ್ ಅಂತ ಇಂಜಿನಿಯರ್ ಮುಗಿಸ್ತಾರೆ, ಇಂಜಿನಿಯರ್ ಜಾಬ್ ತಗೊಂತಾರೆ, ಅದನ್ನೇ ಮಾಡ್ತಾ ಹೋಗ್ತಾರೆ. ಡಾಕ್ಟರ್ ಆದವ್ರು ಅದಲ್ಲ. ಅದ್ರ ಜೊತೆಗೆ ನಾವು ಮಲ್ಟಿ ಡೈಮೆನ್ಷನ್ ಅಂದ್ರೆ ಎಲ್ಲಾ ಹುದ್ದೆಗಳು ಇರ್ಬೇಕು. ಇಲ್ಲಿ ವೈದ್ಯಕೀಯ ವೃತ್ತಿ ಜೊತೆಗೆ ನಮ್ಗೆ ನಾಟಕವಾಡ್ಲಿಕ್ಕೆ ಬರ್ಬೇಕು, ಹಾಡ್ಲಿಕ್ಕೆ ಬರ್ಬೇಕು, ಮತ್ತೆ ಇವಾಗ ಆಟ ಆಡ್ಬೇಕು. ಎಲ್ಲಗಳನ್ನ ನಮ್ಗೆ ಎಷ್ಟು ಸಾಧ್ಯ ಇದೆ ಅವನ್ನೆಲ್ಲಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ, ಆರ್ಥಿಕ ತಜ್ಞರಷ್ಟೇ ಅಲ್ಲ, ನಾವು ಅದನ್ನಷ್ಟೇ ತಿಳಿದಿಲ್ಲ. ಡಾನ್ಸ್ ಮಾಡ್ಕೊಳ್ಬೇಕು, ಕಬಡ್ಡಿ ಕಲ್ತ್ಕೊಳ್ಳೋದು, ಇಸ್ಪೇಟ್ ಆಡೋದು ನೋಡಿ, ಆಟ ಅದರಲ್ಲಿ ಕೂಡ ಹೇಳ್ತಾರೆ. ಅವೆಲ್ಲ ತನಗೆ ಸಂಬಂಧಿಸಿದ್ದಲ್ಲೇ ಒಂದು ನಾವು ಬಿಟ್ಬಿಡ್ತೀವಿ. ಆಟ ಆಡೋದು ನನ್ಗಲ್ಲ, ಸ್ಪೋರ್ಟ್ಸ್ ಮ್ಯಾನ್ಗೆ ಅಷ್ಟೇ ಅಂತಲ್ಲ, ಹಂಗಲ್ಲ. ನಾವು ಅದರಲ್ಲಿ ಕೂಡ ನಾವು ನಮ್ಗೆ ಎಷ್ಟು ಸಾಧ್ಯ ಇದೆ ಅದನ್ನ ನಾವು ಕಲ್ತ್ಕೊಳ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಅವರು ಏನ್ ಮಾಡ್ತಾರೆ, ಒಬ್ರು ಒಂದೇ ವಿದ್ಯೆಯಲ್ಲಿ ಕಲ್ತು ಅದರಲ್ಲೇ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಈ ರೀತಿ ಜೀವನ ಎಂಬುದು ಸದಾ ಮಲ್ಟಿ ಡೈಮೆನ್ಷನ್ ಆಗಿರ್ಬೇಕು. ಅಂದ್ರೆ ಬಹುಮುಖ ಪ್ರತಿಭೆ. ನಾವು ಬಹಳಷ್ಟು ಧ್ಯಾನಗಳನ್ನು ಪಡೆದುಕೊಳ್ಬೇಕು, ವಿದ್ಯೆಗಳನ್ನು ಕಲಿಬೇಕು ಅಷ್ಟೇ ವಿನ ಒಂದೇ ಡೈಮೆನ್ಷನ್ ಅಲ್ಲಿ ಆಗಿರಬಾರ್ದು. ಆದರೆ ಏಕಸೂತ್ರ ಪಥ ಆಗಿರಬಾರ್ದು. ಹಾಗಾದ್ರೆ ಪತ್ರಿಜಿಯವ್ರನ್ನೆಲ್ಲಾನು ನೋಡಿದಾಗ ಅವ್ರಿಗೆ ಅಡಿಗೆ ಮಾಡೋದು ನಾವು ಎಷ್ಟೊಂದು ಸೆಷನ್ಗಳಲ್ಲಿ ಕೇಳಿದ್ದೀವಿ. ಮತ್ತೆ ಫ್ಲೂಟ್ ನುಡಿಸೋದನ್ನು ಕೇಳಿದ್ದೀವಿ. ಮತ್ತೆ ಡಾನ್ಸ್ ಮಾಡೋದು ಅದೆಲ್ಲಾನು ನೋಡಿದಾಗ ಇವೆಲ್ಲ ನಮ್ಗೆ ಇರ್ಬೇಕು ಅಂದ್ರ ನಾವು ನಮ್ಮ ಜೀವನ ಸಾರ್ಥಕವಾಗುತ್ತದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ ಆನಂದಮಯವಾದ ಜೀವನವನ್ನ ನಾವು ನಡೆಸ್ಬೋದು. ಧ್ಯಾನದ ನಂತರ ನಾವೆಲ್ಲರೂ ಈಗ ಇಲ್ಲಿ ಇದ್ದ ಮಾಸ್ಟರ್ಗೆಲ್ಲ ಗೊತ್ತು, ಲಾಸ್ಟ್ಗೆ ನಾವೆಲ್ಲರೂ ಡ್ಯಾನ್ಸ್ ಮಾಡೋದನ್ನ ನೋಡ್ತಾರೆ. ನಮ್ಗೆ ಎಷ್ಟು ಸಾಧ್ಯತೆ ಎಷ್ಟು ಸ್ಟೆಪ್ ಬರ್ತೈತೆ ಅಷ್ಟು ಹಾಕ್ರಿ ಅಂತ ಹೇಳ್ತಾರೆ. ಆ ರೀತಿ ಅಂದ್ರೆ ನಾವು ಆನಂದಮಯವಾದ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದೇ ಪಥ ಬೇಡ, ಬಹುಮುಖ ಪ್ರತಿಭೆಯನ್ನ ಅಳವಡಿಸ್ಕೊಳ್ರಿ ಅಂತ ತಿಳಿಸ್ತಾರೆ. ಲಾ ಆಫ್ ಡಿಮೆನ್ಸಿಂಗ್ ರಿಟರ್ನ್ಸ್ ಅಂದ್ರೆ ಇದು ಇಳಿಮುಖವಾಗಬಹುದು. ನಾವು ಧ್ಯಾನಕ್ಕೆ ಬಂದ್ರ ನಮ್ಮ ಪ್ರಗತಿ ಏನು ಆಗ್ಬೇಕು, ಹೆಚ್ಚಿಗೆ ಆಗ್ಬೇಕು, ಆದ್ರೆ ಇಳಿಮುಖ ಆಗ್ಬಾರ್ದು, ನಾವು ಕೆಳಗಿನ ಸ್ತರಕ್ಕೆ ಹೋಗ್ಬಾರ್ದು ಅಂತ ಒಂದು ಸಿದ್ಧಾಂತವಿದೆ. ನಾವೀಗ ಒಂದು ಉದಾಹರಣೆ ಕೊಡ್ತಾರೆ, ಒಂದು ಒಳ್ಳೆ ಉದಾಹರಣೆ. ಒಂದು ಸೇಬು ಹಣ್ಣನ್ನ ನಾವು ಇಚ್ಛೆ ಪಟ್ಟು ತಿಂತೇವೆ. ಸೇಬು ಹಣ್ಣು ತಿನ್ಬೇಕಾದ್ರೆ ಒಂದು ಸೇಬು ಹಣ್ಣು ತಗೊಂಡು ತಿಂತೇವೆ, ಅವಾಗ ಅದು ಬಹಳಷ್ಟು ರುಚಿ ಅನಿಸ್ತದೆ. ಎರಡನೇ ಸೇಬು ಹಣ್ಣು ತಿನ್ಬೇಕಂದಾಗ ಅದು ಅಷ್ಟೊಂದು ನಮ್ಗೆ ಇಂಟ್ರೆಸ್ಟ್ ಬರುದಿಲ್ಲ. ಮತ್ತೆ ಮೂರನೇ ತಿನ್ಬೇಕಂದ್ರ ಆಗೋದೇ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದೇ ರುಚಿ ಇರ್ತೈತೆ. ಅದನ್ನ ಬಿಟ್ಟು ನಾವು ಏನ್ ಮಾಡ್ಬೇಕು, ಒಂದು ಸೇಬು ಹಣ್ಣು ತಿಂದ್ವಿ, ಮತ್ತೊಂದು ಬೇರೆ ಹಣ್ಣು ತಿನ್ರಿ, ಅವಾಗ ಅದರಲ್ಲಿ ರುಚಿ ಬರುತ್ತೆ. ಒಂದು ದಾಳಂಬಿ ತಿನ್ಬೋದು, ಅಥವಾ ಮತ್ತೆ ಬೇರೆ ದ್ರಾಕ್ಷಿ ಹಣ್ಣು ತಿಂದಾಗ ತಿನ್ಬೇಕು ಅನಿಸ್ತೆ. ಆದ್ರೆ ಪದೇ 1, 2, 3, 4 ಸೇಬು ಹಣ್ಣು ತಿಂದ್ರೆ ಲಾಸ್ಟ್ ಏನಾಗುತ್ತೆ, ನಮ್ಗೆ ವಾಮಿಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ರೀತಿಯ ಉದಾಹರಣೆ ಕೊಡ್ತಾರೆ. ನಮಗೆ ಎಲ್ಲ ವಿದ್ಯೆಗಳು ಒಂದೇ ವಿದ್ಯೆ ಇದ್ರೆ ನಾವು ಅದು ನಮ್ಗ ಅಷ್ಟ ಸುಖ ಕೊಡುದಿಲ್ಲ, ಆನಂದ ಕೊಡುದಿಲ್ಲ. ಆ ರೀತಿಯಾಗಿ ಒಂದು ಉದಾಹರಣೆ ಮೂಲಕ ಇಲ್ಲಿ ಅದ್ಭುತವಾಗಿ ತಿಳಿಸಿದ್ದಾರೆ. ಮೊದಲನೇ ಸೇಬು ತಿನ್ಬೇಕು, ಎರಡನೇದ್ದು ಸೀತಾಫಲವನ್ನ ತಿನ್ಬೇಕು, ನಂತರ ಮಾವಿನ ಹಣ್ಣು ತಿನ್ಬೇಕು ಅಂದಾಗ ನಾವೇನಾಗ್ತೇವಿ, ತಿಂದ್ರೆ ಆಗ ನಮಗೆ ಏನ್ ಅನ್ಸುತ್ತೆ, ವಾಂತಿ ಬರೋದಿಲ್ಲ. ಮೊದಲನೇ ಬಾರಿ ತಿನ್ನುವಾಗ ಇರುವ ಆನಂದ ಕೊನೆಯ ಬಾರಿಗೂ ಕೂಡ ನಾವು ನಮ್ಗೆ ಅದೇ ಆನಂದ ಇರುತ್ತದೆ ಅಂತ ಹೇಳ್ತಾರೆ. ಅನೇಕ ವಿದ್ಯೆಗಳನ್ನು ಕಲಿತುಕೊಳ್ಳುತ್ತಿರಬೇಕು, ಆಗ ಆನಂದ ಮಲ್ಟಿಪಲ್ ಆಗಿರುತ್ತದೆ, ಬಹುಮುಖವಾಗಿ ತುಂಬಿ ತುಳ್ಕುತ್ತದೆ. ಆಗ ಅದು ಲಾ ಆಫ್ ಡಿಕ್ರೀಸಿಂಗ್ ರಿಟರ್ನ್ಸ್ ಅಲ್ಲ, ಅದು ಲಾ ಆಫ್ ಇನ್ಕ್ರೀಸಿಂಗ್. ಅಂದ್ರೆ ನಮ್ಮ ಏನೋ ಒಂದು ಕಾನೂನು ಇದೆ, ಅಂದ್ರೆ ಹೆಚ್ಚು ಮಾಡುದು, ನಾವು ಕಡಿಮೆ ಸ್ತರಕ್ಕೆ ಹೋಗೋದು ಬದ್ಲಿ ನಾವು ಧ್ಯಾನವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ ಅಂತ ಅನ್ನೋದನ್ನ ಸೂತ್ರವನ್ನ ಆನಂದ ಶಾಸ್ತ್ರದ ಮೂಲಕ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಅನೇಕ ಜನ ಕಾಲೇಜ್ ಮುಗಿಯುತ್ತಲೇ ಪುಸ್ತಕಗಳಿಗೆ ಗುಡ್ ಬೈ ಹೇಳುತ್ತಾರೆ. ಇನ್ನು ಪುಸ್ತಕಗಳನ್ನು ಓದುವ ಸ್ಟೇಜ್ ದಾಟಿದೆ. ಅಂದ್ರೆ ಕಾಲೇಜ್ ಮುಗಿದ ತಕ್ಷಣ ನಮ್ಗೆ ಓದೋದು ಮುಗೀತು, ಪುಸ್ತಕ ಇನ್ನು ಓದೋದಿಲ್ಲ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ ಅಂತಂದು. ಆದ್ರ ಅವರೆಲ್ಲರೂ ಹುಚ್ಚರು ಅಂತ ಹೇಳ್ತಾರೆ ಇಲ್ಲಿ ಪತ್ರಿಜಿಯವರು. ಅವರೆಲ್ಲರೂ ಪುಸ್ತಕಗಳಲ್ಲಿರುವಷ್ಟು ಧ್ಯಾನ ಆನಂದ ಮತ್ಯಾವುದ್ರಲ್ಲೂ ಇಲ್ಲ. ಅದರಲ್ಲಿ ಎಷ್ಟೋ ಆನಂದ ಇದೆಯೋ, ಎಷ್ಟು ವಿಜ್ಞಾನ ಇದೆಯೋ, ಎಷ್ಟು ವಿಶ್ರಾಂತಿ ಇದೆಯೋ, ಎಷ್ಟು ಹರ್ಷ ಇದೆಯೋ, ಅದು ನಮಗೆ ಓದಿದವರಿಗೆ ಮಾತ್ರ ಅದು ತಿಳಿಯುತ್ತದೆ. ಮಹಾನುಭಾವರ ಪುಸ್ತಕಗಳನ್ನು ಓದುತ್ತಿದ್ದರೆ, ಶ್ರೇಷ್ಠ ಲೇಖಕರ ಪುಸ್ತಕಗಳನ್ನು ಓದುತ್ತಿದ್ದರೆ ಎಷ್ಟು ವಿಶ್ರಾಂತಿ, ಎಷ್ಟು ವಿನೋದ, ಎಷ್ಟು ಆನಂದ. ಶೇಕ್ಸ್ಪಿಯರ ಪುಸ್ತಕವನ್ನು ಓದದೇ ಇದ್ದರೆ ನಿಜಕ್ಕೂ ಜೀವನವೇ ವ್ಯರ್ಥ. ಎಂತೆಂಥ ಪುಸ್ತಕಗಳನ್ನ ನಾವು ಓದ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಈಗ ನಾವು ಮೊದ್ಲು ಕೂಡ ನಾವು ಈ ಧ್ಯಾನಕ್ಕೆ ಬರುವ ಪೂರ್ವದಲ್ಲಿ ನಾವು ಕೂಡ ಪುಸ್ತಕಗಳು ಓದೋದ್ರ ಬಗ್ಗೆ ಮೊದ್ಲೆಲ್ಲ ಏನು ನಾವೆಲ್ಸ್ ಓದ್ತಿದ್ವಿ, ಕಾದಂಬರಿಗಳನ್ನು ಓದುವುದೊಂದು ರೂಢಿ ಇತ್ತು. ಇಲ್ಲಿ ಬಂದ ನಂತರ ಇದೇ ಜಾಬ್ ಎಲ್ಲಿ ಓದಕ್ಕಾಗಲ್ಲ ಅಂತ ಬುಕ್ ಮುಚ್ಚಿಬಿಟ್ಟು ಬಿಟ್ಟಿದ್ವಿ. ಈಗ ಇಲ್ಲಿ ಧ್ಯಾನಕ್ಕೆ ಬಂದ ನಂತರ ಮಹಾವತಾರ್ ಫೌಂಡೇಶನ್ ನಾನು ಎಂಟರ್ ಆದ ನಂತರ ಪುಸ್ತಕಗಳ ಓದುವುದನ್ನ ರೂಢಿ
ತುಂಬಾ ಆಗಿದೆ. ಒಂದೊಂದು ಓದ್ತಾ ಹೋದಂಗೆ ಇಂಟ್ರೆಸ್ಟಿಂಗ್ ಬರ್ತಾ ಅಂತ ಪುಸ್ತಕಗಳು ತುಂಬಾ ಇವೆ. ಅದನ್ನ ಬೆಳೆಸ್ಕೊಳ್ರಿ ಅಂತ ಹೇಳ್ತಾರೆ. ಸಿನಿಮಾಗಳಿಗೆ ಹೋಗಿ ಮಾತ್ರವೇ ಆನಂದವನ್ನು ಹೊಂದಬಹುದು, ಮನೆಯಲ್ಲಿ ಕುಳಿತುಕೊಂಡು ಆನಂದವನ್ನು ಹೊಂದಲಾಗುವುದಿಲ್ಲ ಎಂದು ಕೆಲವರು ಅಂದುಕೊಳ್ಳುತ್ತಾರೆ. ಸಿನಿಮಾಕ್ಕೆ ಹೋದರೆ ಆನಂದ, ಟಿವಿ ಮುಂದೆ ಕುಳಿತುಕೊಂಡರೆ ಆನಂದ. ಟಿವಿ ಅದ್ಭುತವಾದ ಆನಂದವನ್ನು ನೀಡುತ್ತದೆ, ಆದರೆ ಟಿವಿ ಒಂದೇ ಆನಂದವಲ್ಲ, ಪುಸ್ತಕಗಳು ಸಹ ಅದ್ಭುತವಾದ ಆನಂದವನ್ನು ನೀಡುತ್ತವೆ. ಆದರೆ ಪುಸ್ತಕಗಳು ಮಾತ್ರ ಆನಂದವಲ್ಲ. ಪುಸ್ತಕಗಳು ಓದಬೇಕು, ಟಿವಿನೂ ನೋಡಬೇಕು, ಇದು ಎರಡೂ ಆನಂದವಲ್ಲ. ಕ್ರಿಕೆಟ್ ಸಹ ಆಡಬೇಕು, ಅಡುಗೆ ಸಹ ಕಲಿತುಕೊಳ್ಳಬೇಕು, ಧ್ಯಾನನೂ ಕೂಡ ಮಾಡಬೇಕು, ಆತ್ಮಜ್ಞಾನವನ್ನು ಅಳವಡಿಸಿಕೊಳ್ಬೇಕು ಅಂತ. ಇದು ಬರೇ ಪುಸ್ತಕ ಓದೋದಲ್ಲ, ನಮ್ಗೇನು ನಮ್ಗೆ ಹವ್ಯಾಸಗಳು ಇದಾವಲ್ಲ ಅವನ್ನೆಲ್ಲನೂ ನಾವು ಅಳವಡಿಸ್ಕೊಳ್ಬೇಕು, ಕಲಿತುಕೊಳ್ಬೇಕು, ಅವಕಾಶಗಳು ಸಿಕ್ಕಾಗ ಅವನ್ನ ಬಳಕೆ ಮಾಡ್ಕೊಳ್ಬೇಕಂತ ತಿಳಿಸ್ತಾರೆ. ಜೀವನದಲ್ಲಿ ಯಾವ ಪ್ರತ್ಯೇಕ ಆನಂದಕ್ಕೂ ನಾವು ದೂರವಾಗಬಾರದು. ನಮ್ಗೆ ಯಾವ ಟೈಮ್ ನಮ್ಗೆ ಖುಷಿ ಪಡುವಂತ ಏನು ಒಂದು ಗಳಿಗೆ ಬಂದಾಗ ತಕ್ಷಣ ನಾವು ಅದನ್ನ ಅಳವಡಿಸ್ಕೊಳ್ಬೇಕು, ಅದನ್ನ ವ್ಯರ್ಥ ಮಾಡ್ಕೊಳ್ಬಾರ್ದು. ಈ ಆನಂದಗಳನ್ನು ಸಮೃದ್ಧಿಯಾಗಿ ಹೊಂದಬೇಕು. ಭೌತಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆತ್ಮಕ್ಕನುಗುಣವಾಗಿ ಆನಂದದಿಂದ ನಾವು ಇರಬೇಕು. ಈ ರೀತಿ ಮುಂದಿನ ಅಧ್ಯಾಯ. ನಂತರ ಭೂಲೋಕದಲ್ಲಿ ಮಾನವ ಜನ್ಮ ಒಂದು ಕ್ರ್ಯಾಶ್ ಕೋರ್ಸ್ ಇದ್ದ ಹಾಗೆ. ನೋಡಿ, ಇಷ್ಟೊಂದು ಸಣ್ಣ ಸಣ್ಣ ಅಧ್ಯಾಯ ಇದ್ದವು, ಆದ್ರೆ ಒಂದೊಂದು ಅಧ್ಯಾಯದಲ್ಲಿ ನಾವು ಒಂದೊಂದನ್ನ ತಿಳಿದುಕೊಳ್ಬೇಕು. 1ನೇ ಅಧ್ಯಾಯ ಧ್ಯಾನವನ್ನು ಯಾವ ರೀತಿ ಮಾಡ್ಬೇಕು, 3ನೇ ಅಧ್ಯಾಯದಲ್ಲಿ ನಾವು ಆತ್ಮಜ್ಞಾನವನ್ನ ಯಾವ ರೀತಿ ಪಡೆದುಕೊಳ್ಬೇಕು ಅಂದ್ರೆ ಬೇರೆ ಬೇರೆ ಪುಸ್ತಕ ನಮ್ಮ ಹವ್ಯಾಸಗಳನ್ನ ಎಲ್ಲ ವಿದ್ಯೆಗಳನ್ನ ಕಲಿತುಕೊಳ್ಬೇಕಂತ ಅನ್ನೋದನ್ನ ಹೇಳಿದ್ರೆ, ಈ ರೀತಿ ಮಾಡುವುದರಿಂದ ನಾವು ಆನಂದಮಯವಾಗಿದ್ದು ಆತ್ಮಜ್ಞಾನವನ್ನ ಹೆಚ್ಚಿಸಿಕೊಳ್ಬಹುದು ಅಂತ ತಿಳಿಸ್ತಾರೆ. ನಂತರ ಮುಂದಿನ ಅಧ್ಯಾಯದಲ್ಲಿ ಭೂಲೋಕದಲ್ಲಿ ಮಾನವ ಜನ್ಮ ಒಂದು ಕ್ರ್ಯಾಶ್ ಕೋರ್ಸ್ ತರ ಇದ್ದ ಹಾಗೆ. ಅಂದ್ರೆ ನಾವು ಇಲ್ಲಿ ಬಂದೇವೆ ಅಂದ್ರೆ ಒಂದು ತರಬೇತಿ ಪಡೆಯಲಿಕ್ಕೆ ನಾವು ಬಂದಿದ್ದೇವೆ ಅಂತ ಅನ್ನೋದನ್ನ ಇಲ್ಲಿ ನಾವು ಮಾನವ ಜನ್ಮ ಪಡೆದುಕೊಂಡು ಬಂದಿದ್ದೇವೆ ಅಂದ್ರೆ ಇಲ್ಲಿ ತರಬೇತಿಗಾಗಿ ಬಂದಿದ್ದೇವೆ ಅಂತ ಒಂದು ಅಧ್ಯಾಯದ ಮೂಲಕ ತಿಳಿಸ್ತಾರೆ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಧ್ಯಾನ ಮಾಡಲು ಪಿರಮಿಡ್ ನಿರ್ಮಿಸಿಕೊಳ್ಳಲೇಬೇಕು. ನೋಡಿ, ಪಿರಮಿಡ್ ಅನ್ನ ಅಳವಡಿಸ್ಕೊಳ್ಬೇಕು. ಎಲ್ಲರೂ ಪಿರಮಿಡ್ ಧರಿಸಿ ಅಥವಾ ಪಿರಮಿಡ್ ಅಳವಡಿಸಿಕೊಂಡು ನಾವು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರತಿ ಪಿರಮಿಡ್ ಮಾಸ್ಟರ್ ತಪ್ಪದೇ ತನ್ನ ಸ್ವ ಅನುಭವಗಳಿಂದ ಒಂದು ಪುಸ್ತಕವನ್ನ ಬರೆಯಬೇಕು. ನಾವು ಪಡೆದುಕೊಂಡ ಅನುಭವವನ್ನ ಪುಸ್ತಕ ರೂಪದಲ್ಲಿ ಬರೀಬೇಕು ಅಂತ ತಿಳಿಸ್ತಾರೆ. ಒಬ್ಬೊಬ್ಬ ಪಿರಮಿಡ್ ಮಾಸ್ಟರ್ ಒಂದೊಂದು ಗ್ರಾಮವನ್ನು ದತ್ತು ಮಾಡಿಕೊಂಡು ಜ್ಞಾನ ಬೋಧನೆ ಮಾಡಬೇಕು. ಅದು ಪ್ರತಿ ಪಿರಮಿಡ್ ಮಾಸ್ಟರ್ನ ತಕ್ಷಣ ಕರ್ತವ್ಯ. ನಾವು ಧ್ಯಾನವನ್ನು ಪಡೆದುಕೊಂಡ್ರೆ ಧ್ಯಾನ ಪ್ರಚಾರಕ್ಕಾಗಿ ನಾವು ಪ್ರತಿ ಹಳ್ಳಿಗೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಧ್ಯಾನವನ್ನ ಪ್ರಚಾರ ಮಾಡ್ಬೇಕು ಅಂತ ತಿಳಿಸ್ತಾರೆ. ಪ್ರತಿ ಮನುಷ್ಯರಲ್ಲಿಯೂ ಷಟ್ ಚಕ್ರಗಳು ಅಂದ್ರೆ 6 ಚಕ್ರಗಳು ಆ ಮನುಷ್ಯನ ಹಂತವನ್ನು ತಿಳಿಸುತ್ತವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ. ಈ ಚಕ್ರಗಳ ಮಟ್ಟದಲ್ಲಿರುವ ಮನುಷ್ಯ ದೇವರು ಎಲ್ಲೋ ಹೊರಗಿದ್ದಾನೆ ಅಂತ ಅಂದ್ರೆ ಈ 3 ಚಕ್ರಗಳಲ್ಲಿ ಸ್ಥಿತಿಯಲ್ಲಿದ್ದವ್ರು ಏನ್ ಮಾಡ್ತಾರೆ, ದೇವರೆಲ್ಲೇ ಹೊರಗಿದ್ದಾನೆ ಅಂತ ತಿಳ್ಕೊಡ್ತಾರೆ. ನಾವು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನವನ್ನ ಹೆಚ್ಚು 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 ಸಾಧನೆ ಮಾಡ್ತಾ ಹೋದಾಗ ಅನಾಹತ, ವಿಶುದ್ಧ, ಚಕ್ರಗಳಲ್ಲಿ ಅಲ್ಲಿಗೆ ನಮ್ಮ ಸ್ಥಿತಿ ಬಂದಾಗ ದೇವರು ನನ್ನಲ್ಲೇ ಇದ್ದಾನೆ ಅಂತ ನಾವು ತಿಳಿದುಕೊಳ್ತೀವಿ. ಅಂದ್ರೆ ಧ್ಯಾನಕ್ಕೆ ನಾವು ಧ್ಯಾನವನ್ನು ಅಳವಡಿಸ್ಕೊಂಡಾಗ ನಮ್ಮ ಸ್ಥಿತಿ ಯಾವ ರೀತಿ ಹೆಚ್ಚಿಗೆ ಆಗುತ್ತದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮೊದಲೇದಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ್ಕಿದ್ದಾಗ ದೇವ್ರ ಹೊರಗಡೆ ಇದ್ದಾನೆ ಅಂದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಇರ್ತೇವೆ. ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡುದು ದೇವ್ರು ಬೇರೆ ಕಡೆ ಇದ್ದಾನೆ ಅಂತ ತಿಳ್ಕೊತೀವಿ. ಮುಂದೆ ಅನಾಹತ, ವಿಶುದ್ಧಿ ಮತ್ತು ಚಕ್ರಕ್ಕೆ ನಮ್ಮ ಸಕ್ರಿಯಗೊಂಡಾಗ ನಾವು ದೇವರು ನನ್ನಲ್ಲೇ ಇದ್ದಾನೆ ಅಂದ್ರೆ ನನ್ನಲ್ಲೇ ದೇವ್ರಿದ್ದಾನೆ, ನಾನೇ ಏನ್ ಬೇಕು ನಾನು ಪಡೆದುಕೊಳ್ಬೇಕು ಅಂತ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಮುಂದೆ ಸಹಸ್ರಾರು ಸ್ಥಿತಿಯಲ್ಲಿ ಮನುಷ್ಯ ನಾನೇ ದೇವರು ಅಂತ ಅನ್ಕೋತಾನೆ. ಇಂದ್ರಿಯಗಳನ್ನ ಜಯಿಸಿದವನೇ ದೇವರು, ಇಂದ್ರನು. ನಾವು ಇಂದ್ರಿಯನ್ನು ಜಯಿಸಿದ್ರೆ ನಾನೇ ಇಂದ್ರ, ನಾನೇ ದೇವರು ಅಂತ ಅನ್ನೋದು ಸ್ಥಿತಿಗೆ ತಲುಪುತ್ತೇವೆ. 1987ನೇ ವರ್ಷದಿಂದ 2012ರವರೆಗೂ ಭೂಮಿಯ ಫ್ರೀಕ್ವೆನ್ಸಿಯಲ್ಲಿ ಬಂದಿರುವ ಭಾರಿ ಬದಲಾವಣೆ ಕಾರಣದಿಂದ ಹೆಚ್ಚು ಶಕ್ತಿ ತರಂಗಗಳು ಬಿಡುಗಡೆ ಆಗುತ್ತಿರುವುದರಿಂದ ಪ್ರತಿಯೊಬ್ಬರೂ ತಪ್ಪದೇ ಧ್ಯಾನ ಮಾಡಬೇಕು ಮತ್ತು ಧ್ಯಾನ ಮಾಡಿಸಬೇಕು. ಈ ಇಸ್ವಿಯಲ್ಲಿ ಅಂದ್ರೆ 1987ರಿಂದ 2012ರವರೆಗೆ ಭೂಮಿಯಲ್ಲಿ ಫ್ರೀಕ್ವೆನ್ಸಿ ತರಂಗಗಳು ಹೆಚ್ಚು ಬಿಡುಗಡೆ ಆಗುತ್ತಿರುವುದರಿಂದ ಭಾರಿ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಧ್ಯಾನಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅಂತ ಅನ್ನೋದು ಈಗ ನಾವು ತಿಳ್ಕೊತೇವಲ್ಲ, ಆ ರೀತಿ ಧ್ಯಾನಕ್ಕೆ ಈಗ ಹೆಚ್ಚು ಏನು ನಮ್ ಕೊರೋನಾ ಬಂದ ತಕ್ಷಣ ಅಲ್ಲಿ ಏನಾಯ್ತು 2019ರಿಂದ ಅವಾಗ
ನಮ್ಮ ಉಸಿರಿನ ಬಗ್ಗೆ, ಉಸಿರಿಗೆ ಎಷ್ಟೊಂದು ಪ್ರಾಮುಖ್ಯತೆ ಸಿಕ್ತು ಅವಾಗ, ಆಕ್ಸಿಜನ್ ಅಂತ ಅದ್ರ ಬಗ್ಗೆ ಅರಿವೇ ಇದ್ದಿದ್ದಿಲ್ಲ ಯಾರಿಗೂ. ಅದು ಒಂದು ಪಾಠವಾಗಿ ಕಲಿಸಿ ನಮ್ಗ ಹೋಯ್ತು. ಆಗ ಬಹಳಷ್ಟು ಜನ ಧ್ಯಾನಸ್ಥರಾಗಿ, ಅಂದ್ರೆ ಕೆಲಸ ಇಲ್ದೆ ಕುಳಿತಾಗ ಏನ್ ಮಾಡಿದ್ರು, ಧ್ಯಾನ ಸ್ಥಿತಿಗೆ ಬಂದ್ರು, ಧ್ಯಾನಕ್ಕಾಗಿ ಬಂದ್ರು. ಇದು ಒಂದು ಕಾರಣ ಆಗಿರ್ಬೋದು. ಹಾಗೆ ಆ ರೀತಿ ಪ್ರಕೃತಿ ತನ್ನಲ್ಲಿ ತಾನೇ ಸುಧಾರಣೆಯನ್ನ ಮಾಡ್ಕೊತೈತಿ, ಸಮಾನತೆಯನ್ನ ತಾನೇ ಮಾಡ್ಕೊಳ್ತೈತಿ. ಆದ್ದರಿಂದ ಈ ಸಮಯದಲ್ಲಿ 1987ರಿಂದ 2012ರವರೆಗೆ ಏನು ಭೂಮಿಯಲ್ಲಿ ಫ್ರೀಕ್ವೆನ್ಸಿ ಭಾರಿ ಬದಲಾವಣೆಗೊಂಡಿದ್ರಿಂದ ಇಲ್ಲಿ ಹೆಚ್ಚು ಶಕ್ತಿ ತರಂಗಗಳು ಅಂದ್ರ ಎನರ್ಜಿ ವೇವ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಎಲ್ಲರೂ ಧ್ಯಾನಕ್ಕೆ ಬರ್ತಾ ಇದ್ದಾರೆ. ಈಗ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಹಿಂದೆ ಅದ್ರ ಬಗ್ಗೆ ನಮಗೆ ಎಷ್ಟಷ್ಟು ನಮಗ ಅರಿವಿರ್ಲಿಲ್ಲ, ಈಗ ಅದು ನಮ್ಗ ಅರ್ಥ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನಿಯಾದರೂ ಆಗದೇ ಇದ್ದರೂ ಬಗೆ ಬಗೆಯ ದೈಹಿಕ ನೋವುಗಳು ಇರುತ್ತವೆ. ನಾವು ಧ್ಯಾನಿಯಾದ್ರೂ ನಮ್ಗೆ ನೋವುಗಳು ಇರ್ತವೆ, ಧ್ಯಾನ ಆಗದಿದ್ರು ಕೂಡ ನೋವುಗಳನ್ನ ಅನುಭವಿಸಿದ್ರು. ನಾವು ಧ್ಯಾನಕ್ಕೆ ಬಂದವರಷ್ಟೆಲ್ಲ, ಧ್ಯಾನಕ್ಕೆ ಬರ್ದೇ ಇದ್ದವರು ಅನೇಕ ರೋಗ ರುಜಿನಗಳನ್ನ ಅನುಭವಿಸ್ತು, ನೋವುಗಳನ್ನ ವ್ಯತ್ಯೆಗಳನ್ನ, ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ಅವ್ರಿಗೆಲ್ಲ ಅವರು ಧ್ಯಾನದಿಂದಲೇ ಇವನ್ನೆಲ್ಲ ನಿವಾರಿಸಿಕೊಳ್ಬಹುದು ಅಂತ ತಿಳಿಸ್ತಾರೆ. 2000ನೇ ವರ್ಷದ ಹಿಂದೆ ಹುಟ್ಟಿರೋ ಮಕ್ಕಳೆಲ್ಲರೂ ಕರ್ಮ ಫಲವನ್ನು ಅನುಭವಿಸಿ ಹುಟ್ಟಿದ್ದಾರೆ. ಅಂದ್ರೆ 2000 ಇಸ್ವಿಯಲ್ಲಿ ಹುಟ್ಟಿದವರು ಕರ್ಮ ಫಲ ಅನುಭವಿಸ್ತಾ ಹುಡ್ತಾರೆ. ಆ ನಂತರ 2000 ನಂತರ ಜನಿಸಿದಂತ ಮಕ್ಕಳು ಇಂಡಿಗೋ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ಇಂಡಿಗೋ ಅಂದ್ರೇನು, ವಿಶುದ್ಧ ಕರ್ಮರು, ಅಂದ್ರೆ ಅವರು ಯಾವುದೇ ಕರ್ಮ ಫಲಗಳಿಲ್ಲದೆ ಹುಟ್ಟಿದವರು ಅಂತ ಹೇಳ್ತೇವೆ. ನಾವು ಈಗ ಹೇಳ್ತೇವಲ್ಲ, ಈಗಿನ ಮಕ್ಕಳು ಬಹಳ ಆಕ್ಟಿವ್ ಇರ್ತಾರೆ ಅಂದ್ರೆ ಅವ್ರಿಗೆ ನೋಡಿ ಆ ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. 2000 ನಂತರ ಜನಿಸಿದಂತ ಮಕ್ಕಳು ವಿಶುದ್ಧ ಕರ್ಮರು, ಅಂದ್ರೆ ಅವ್ರಿಗೆ ಯಾವುದು ಕರ್ಮ ಫಲಗಳಲ್ಲಿ ಇರುವುದಿಲ್ಲ. ಹಾಗೆ 2012 ನಂತರ ಜನಿಸಿದ ಮಕ್ಕಳೆಲ್ಲರೂ ಗೋಲ್ಡನ್ ಚಿಲ್ಡ್ರನ್ ಅಂತ ಅವರು ಸ್ವರ್ಣ ಕರ್ಮರು, ಅಂದ್ರೆ ಅವ್ರಿಗೆ ಪರಮಾತ್ಮರ ಸ್ಥಿತಿಗೆ ಇದ್ದರು ಅಂತ. ಅಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರಿಗೆಲ್ಲವೂ ಸಿಕ್ಕು ಬಿಟ್ಟಿದೆ ಅಂತ ಈಗ ಅವರು ಧ್ಯಾನಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನೋ ಒಂದು ಕಲ್ಪನೆಯಿಂದ ಅವರು ಇದನ್ನ ಇಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಈ ರೀತಿ ಅವರು ಆತ್ಮವನ್ನ ಉದ್ಧರಿಸಿಕೊಳ್ಳಲು ಭೂಲೋಕಕ್ಕಾಗಿ ಮಾನವ ಜನ್ಮವನ್ನು ಪಡೆದುಕೊಂಡು ನಾವು ತರಬೇತಿ ಪಡೆದುಕೊಳ್ತಾ ಇದ್ದೇವೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಈ ರೀತಿ ನಮ್ಮ ಮಾನವ ಜನ್ಮ ಒಂದು ಕ್ರ್ಯಾಶ್ ಕೋರ್ಸ್, ಅಂದ್ರೆ ತರಬೇತಿಯನ್ನು ಯಾವ ರೀತಿ ಪಡಿತಾ ಇದ್ದೇವೆ, ನನ್ನ ಉದ್ಧರಿಸಿಕೊಳ್ಳಲಿಕ್ಕೆ ನಾನೇ ಕಾರಣ, ನನ್ನ ಅವನತಿಗೂ ನಾನೇ ಕಾರಣ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ನಂತರ ಬ್ರಹ್ಮಾನಂದ ಸ್ಥಿತಿ. ಸಾಂಸಾರಿಕ ಜೀವನ ಆಧ್ಯಾತ್ಮಿಕ ಉನ್ನತಿಗೆ ಅಡ್ಡಿಯಲ್ಲ. ಈಗ ಎಲ್ಲರೂ ಸಂಸಾರವನ್ನು ನಾವು ಧ್ಯಾನಕ್ಕೆ ಬಂದೇವ ಅಂದ್ರೆ ಎಲ್ಲವನ್ನು ಬಿಟ್ಟು ಹೋಗೋದಲ್ಲ ಅಂತ ನಾವು ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಪತ್ರಿಜಿಯವರು ಕೂಡ ನಾವು ಸಾಂಸಾರಿಕವಾಗಿದ್ದೇವಂತಂದ್ರ ಆಧ್ಯಾತ್ಮಿಕ ಉನ್ನತಿಗೆ ಅದು ಅಡ್ಡಿಯಲ್ಲ. ಅಲ್ಲಿ ಬರುವಂತ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸಿದಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಮುಂದುವರಲು ಸಾಧ್ಯ ಅಂತಾರೆ. ಚಿತ್ತ ವೃತ್ತಿಯನ್ನು ನಿರೋಧಿಸಿದವನೇ ಯೋಗಿ ಆಗುತ್ತಾನೆ. ಅಂದ್ರ ಚಿತ್ತವೃತ್ತಿ, ನಮ್ಮ ಮನಸ್ಸಿನಲ್ಲಿರುವಂತ ಸಮಸ್ಯೆಗಳು, ನಮಗೆ ಬರುವಂತ ಸಮಸ್ಯೆಗಳನ್ನ ನಾವು ನಿರೋಧಿಸಿದಾಗ, ಅಂದ್ರೆ ಅವನ್ನ ಸಮಸ್ತ ರೀತಿಯಾಗಿ ಎದುರಿಸಿದಾಗ ಮಾತ್ರ ಅವನು ಯೋಗಿ ಆಗುತ್ತಾನೆ. ಸತ್ಯವನ್ನು ಪ್ರದರ್ಶಿಸುವನೇ ದ್ರಷ್ಟನಾಗುತ್ತಾನೆ. ಸ್ವ ಅನುಭವದಿಂದಲೇ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತೇವೆ. ಮಾನವರಲ್ಲಿ ಯಾರು ಧ್ಯಾನ ಮಾಡಿ ದಿವ್ಯ ಚಕ್ಷುವನ್ನು ಉತ್ತೇಜನ ಮಾಡಿಕೊಳ್ಳುತ್ತಾರ ಆತನೇ ಶಿವನು. ಅಂದ್ರೆ ಶಿವ ಅಂದ್ರೆ ನಮ್ಮ 3ನೇ ಕಣ್ಣು ಶಿವನಿಗೆ ಮಾತ್ರ ಇದೆ ಅಂತ ಅನ್ಕೊಂಡಿದ್ವಲ್ಲ, ಎಲ್ಲರಿಗೂ ಅದು ದಿವ್ಯ ಚಕ್ಷು ಇದೆ. ಅದನ್ನ ನಾವು ಸಾಧನೆ ಮಾಡಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ನಾವು ಪಡೆದುಕೊಂಡಾಗ ಮಾತ್ರ ನಮ್ಮಲ್ಲಿರುವಂತ ದಿವ್ಯ ಚಕ್ಷು ಉತ್ತೇಜನಗೊಂಡು ಪ್ರತಿಯೊಬ್ಬರು ನಾವು ಶಿವ ಸ್ವರೂಪವನ್ನ ತಾಳ್ಬಹುದು, ನಾವೇ ದೇವರಾಗಬಹುದು ಅಂತ ಅನ್ನೋದನ್ನ ತಿಳಿಸ್ತಾರೆ. ಮನಸ್ಸಿನಲ್ಲಿ ಸಿಗುವ ಮುಕ್ತಿ ಮತ್ತೊಂದು ಕಡೆ ಸಿಗೋದಿಲ್ಲ. ಸ್ನಾನದಿಂದ ದೇಹ ಶುದ್ಧಿ ಆಗುತ್ತದೆ, ನೀರಿನಿಂದ ದಾಹ ತೀರುತ್ತದೆ, ಮಂತ್ರದಿಂದ ಉಚ್ಚಾರಣೆ ಸರಿಯಾಗಿದ್ದು ಮಾತು ದಕ್ಷತೆಯಿಂದ ಕೂಡಿರುತ್ತದೆ, ಧ್ಯಾನದಿಂದ ದೇವನೇ ಕೆಳಗೆ ಇಳಿದು ಬರುತ್ತಾನೆ. ನೋಡಿ ಎಷ್ಟು ಹೇಳ್ತಾರ ಅವರು. ಅಂದ್ರೆ ನಾವು ಸ್ನಾನ ಮಾಡೋದ್ರಿಂದ ನಾವು ದೇಹ ಶುದ್ಧಿ ಆಗ್ಬೋದು, ನೀರಿನಿಂದ ನಾವು ನೀರಡಿಕೆ ಹೋಗ್ಬೋದು, ಮಂತ್ರ ಉಚ್ಚಾರಣೆ ದಿನ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ನಮ್ಮಲ್ಲಿ ದಕ್ಷತೆ ಹೆಚ್ಚಾಗ್ಬೋದು. ಆದ್ರೆ ಧ್ಯಾನ ಮಾಡೋದ್ರಿಂದ ದೇವನೇ ನಾವು ಕಡೆಗೆ ಎಳೆದು ಬಂದು ನಮ್ಗೇನ್ ಬೇಕಂತ ಕೇಳ್ತಾನೆ. ಅಷ್ಟೊಂದು ಧ್ಯಾನದಲ್ಲಿ ಶಕ್ತಿ ಇದೆ ಅಂತ ತಿಳಿಸ್ತಾರೆ. ಸಹಸ್ರಾರ ಸ್ಥಿತಿಯೇ ಬ್ರಹ್ಮಾನಂದ ಸ್ಥಿತಿ. ಧ್ಯಾನಿಗಳ ಜೀವನದ ಗುರಿ ಸಹಸ್ರಾರ ಸ್ಥಿತಿಯಲ್ಲಿ ಸ್ಥಿರವಾಗುವುದು. ಹೇಗೆ ನಾನು ಭಾರತೀಯ ಎಂದು ಹೇಳಿಕೊಳ್ಳುತ್ತೇವೆ, ಹಾಗೆ ನಾನು ದೇವರು ಎಂದು ಹೇಳಿಕೊಳ್ಳುವ ಸ್ಥಿತಿಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ. ನಾನು ದೇವರು ಅಂತ ಹೇಳ್ಕೊಬೇಕಂದ್ರೆ ನಾನು ಬ್ರಹ್ಮಾನಂದ ಸ್ಥಿತಿಯನ್ನು ಪಡೆದುಕೊಳ್ಬೇಕು. ಆ ಸ್ಥಿತಿಯನ್ನು ಪಡೆದುಕೊಳ್ಬೇಕಾದ್ರೆ ನಾವು ತ್ರಿಕರಣ ಶುದ್ಧಿಯಿಂದ ಸಾಧನೆ ಮಾಡುವುದರಿಂದ ಮಾತ್ರ ಸಾಧ್ಯ. ತ್ರಿಕರಣ ಶುದ್ಧಿ ಅಂದ್ರೆ ಕಾಯ ವಾಚ ಮನಸ್ಸ. ಕಾಯ ಅಂದ್ರೆ ನಮ್ಮ ಕೆಲಸಗಳು ಶುದ್ಧವಾಗಿರ್ಬೇಕು,
ವಾಚ ಅಂದ್ರೆ ನಾವು ಮಾತನಾಡುವಂತ ಮಾತು ಕೂಡ ಶುದ್ಧವಾಗಿರ್ಬೇಕು. ಮನಸ್ಸು ಕೂಡ ನಾವು ಮಾಡುವಂತ ಯೋಚನೆನೂ ಕೂಡ, ಯೋಚನೆ ಅಂದ್ರೆ ಅದು ಅರ್ಥ ಯಾರಿಗೂ ಕಾಣಲ್ಲ ಅಂತಲ್ಲ, ಅರ್ಥ ಅಲ್ಲ. ನಾವು ಮಾಡುವಂತ ಯೋಚನೆನೂ ಕೂಡ ಶುದ್ಧವಾಗಿದ್ದಾಗ ಇದು ತ್ರಿಕರಣ ಶುದ್ಧಿ. ಇದನ್ನ ಮಾಡಿದಾಗ ಮಾತ್ರ ನಾವು ಬ್ರಹ್ಮಾನಂದ ಸ್ಥಿತಿಗೆ, ಅಂದ್ರೆ ನಾವೇ ಶಿವನಾಗಬಹುದು, ಶಿವನ ಏನು ಸ್ಥಿತಿಗೆ ನಾವು ತಲುಪಬಹುದು ಅಂತ ಇಲ್ಲಿ ತಿಳಿಸ್ತಾರೆ. ಮುಂದಿನ ಒಂದು ಅಧ್ಯಾಯ, ಇನ್ನೊಂದು ಅಧ್ಯಾಯ ಇದೆ, ಮುಗಿಸ್ಲಿ ಮೇಡಮ್. ಶ್ವಾಸವೇ ಗುರು ಅಂತ ಅನ್ನೋದು ಇನ್ನೊಂದು 5 ನಿಮಿಷ ಇದೆ ಮೇಡಮ್. ಕಂಟಿನ್ಯೂ ಮಾಡಿ. ಓಕೆ. ಇದು ಬ್ರಹ್ಮಾನಂದ ಸ್ಥಿತಿ ಯಾವ ರೀತಿ ನಾವು ಧ್ಯಾನದಲ್ಲಿ ಪಡೆದುಕೊಂಡದ್ದು ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಅಧ್ಯಾಯಗಳಿದೆ, ಆದ್ರೆ ಅವನ್ನ ಗಮನವಿಟ್ಟು ಕೇಳಿದಾಗ ಅದೊಂದು ಅಂದ್ರೆ ಸಾಧನೆ ಮಾಡ್ಬೇಕು ನಾವು. ಇದನ್ನೆಲ್ಲ ನಾವು ಓದೋದೆಲ್ಲ ಅಳವಡಿಸ್ಕೊಳ್ಳೋದು, ಇದನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಈಗ ಶ್ವಾಸವೇ ಗುರು ಅಂತ ನಾವು ಹೇಳ್ತೀವಿ. ಶ್ವಾಸವೇ ನನ್ನ ಗುರು, ಶ್ವಾಸವನ್ನೇ ನಾವು ಪಾಲನೆ ಮಾಡ್ಬೇಕು, ಶ್ವಾಸವನ್ನೇ ಅನುಭವಿಸ್ಬೇಕು ಅಂತ ಅನ್ನೋದನ್ನ ನಾವು ಈಗ ಪ್ರತಿ ಧ್ಯಾನ ಮಾಡುವಾಗ ಪ್ರತಿಯೊಬ್ಬರಿಗೂ ನಾವು ಸೂಚನೆಯನ್ನು ಕೊಡ್ತಾ ಬರ್ತಿರ್ತೀವಿ. ಆ ರೀತಿ ಶ್ವಾಸವೇ ಗುರುವು. ಯಾವ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಗುರುವಲ್ಲ. ಯಾರಪ್ಪ ಗುರು ಅಂದರೆ ಶ್ವಾಸ. ಅವರ ಶ್ವಾಸವೇ ಅವರಿಗೆ ಗುರು. ದೇಹದಲ್ಲಿ ದೀಪವನ್ನು ಬೆಳಗಿಸುವ ಗುರುವೇ ಶ್ವಾಸ. ನಮ್ಮ ದೇಹ ಈಗ ಜೀವವಾಗಿದೆ, ದೀಪ ಅಂದ್ರೆ ಇದು ಉರಿತಾ ಇದೆ ಅಂದ್ರೆ ದೇಹ ಜೀವಂತವಾಗಿದೆ ಅಂದ್ರೆ ಇದಕ್ಕೆ ಕಾರಣ ಯಾರು? ಶ್ವಾಸ. ಈ ದಿನ ಗುರು ಪೌರ್ಣಿಮೆ ಅಂದರೆ ಶ್ವಾಸ ಪೂರ್ಣಿಮೆ ಅಂತ ನೀವು ಆಚರಿಸ್ರಿ ಅಂತಾರ. ಅಂದ್ರೆ ಗುರು ಪೂರ್ಣಿಮೆ ಇದ್ದಾಗ ಅದನ್ನ ನಮ್ಮ ಗುರು ಯಾರು? ಶ್ವಾಸ. ಅದಕ್ಕೆ ಶ್ವಾಸ ಪೌರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ಅದು ಬಂದಿದೆ ಅಂತ ತಿಳಿಸ್ತಾರೆ. ತಂತ್ರ, ಪರತಂತ್ರ, ಸ್ವಾತಂತ್ರ್ಯ. ನಾವು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ. ನಮ್ಮ ಮೇಲೆ ಯಾರು ಹತೋಟಿ ಇರಬಾರದು. ಇತರರ ಹತೋಟಿಯಲ್ಲಿರುವವರು ಪರತಂತ್ರ. ನಾವು ಬೇರೆಯವ್ರ ಮಾತು ಕೇಳ್ಕೊಂಡು ನಾವ್ ಇರ್ತೇವಿ, ಅವ್ರು ಹೋಗಂದ್ರೆ ಹೋಗೋದು, ಹಂಗ ಮಾಡಿದಾಗ ನಾವು ಪರತಂತ್ರರು. ಅಂದ್ರೆ ನಮ್ದೆಲ್ಲ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಅಂದಂಗೆ. ತಂತ್ರ ಅಂದ್ರೆ ದೇಹದಲ್ಲಿ ಗುಲಾಮರ್ ಅಂತ. ಅಂದ್ರೆ ಅವ್ರಿಗೆ ಒಬ್ರು ಏನು ಬಾಸ್ ಇದ್ದಾಗ, ಹಿಂದೆ ರಾಜರಿದ್ದಾಗ ಅವ್ರಿಗೆಲ್ಲ ಏನ ಅವರು ಸೈನಿಕರಿಗೆ ಆಯ್ತು ಏನು ಆರ್ಡರ್ ಕೊಟ್ಟಾಗ ಅವ್ರು ಪಾಲನೆ ಮಾಡ್ತಿದ್ರು ಅಷ್ಟೇ. ಅಂದ್ರೆ ಅವ್ರ ಆಡಳಿತ ಅವ್ರ ಕೈಯಲ್ಲಿ ಇರ್ತಿತ್ತು, ಅವ್ರ ಹಿಡಿತದಲ್ಲಿ ಇರ್ತಿತ್ತು. ಅದು ನಾವು ಸ್ವಾತಂತ್ರ್ಯ ಆಗಿರ್ತಿದ್ದಿಲ್ಲ. ಒಂದು ಉದಾಹರಣೆ, ಬ್ರಿಟಿಷರ್ ಬಂದಾಗ ನಮ್ಮ ಆಳ್ವಿಕೆ ಮಾಡಿದಾಗ ನಮಗೆ ಅದು ಸ್ವಾತಂತ್ರ್ಯದಿಲ್ಲ. ಅವ್ರ ಏನ್ ಆದೇಶ ಮಾಡ್ತಾರೋ ಅದನ್ನೇ ಪಾಲನೆ ಮಾಡ್ಬೇಕಾಯ್ತು. ಅವಾಗ ಪರತಂತ್ರ, ಅದನ್ನ ನಾವು ಸ್ವಾತಂತ್ರ್ಯ ಆಗಿರೋದಿಲ್ಲ, ಅವರ ಅಂದ್ರೆ ಮುಷ್ಟಿಯಲ್ಲಿ ನಾವು ಇದ್ವಿ ಅಂತ. ಆ ರೀತಿ ಧ್ಯಾನದಲ್ಲಿಯೂ ಕೂಡ ನಾವು ಸ್ವಾತಂತ್ರ್ಯರಾಗಿರ್ಬೇಕು. ಬೇರೆಯವರ ಮಾತನ್ನು ಕೇಳಬಾರ್ದು. ನನ್ನ ಗುರುವಾದ ನನ್ನ ಶ್ವಾಸವನ್ನೇ ನಾನು ಪಾಲನೆ ಮಾಡ್ತಾ ನಾನು ನನ್ನ ಸ್ವಂತವಾಗಿ ಸ್ವಾತಂತ್ರ್ಯವಾಗಿ ಇರಬೇಕು ಅಂತಾರೆ. ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು ಅಂತ. ಅಂದ್ರೆ ವಿಮುಕ್ತ ಸ್ತುತಿ ಅಂದ್ರೆ ನಮ್ಮ ಸೋಲ್ ಡಿಪೆಂಡೆಂಟ್ ಆಗಿರ್ಬೇಕು. ನನ್ನ ಆತ್ಮಕ್ಕೆ ಮಾತ್ರ ನಾನು ಆತ್ಮ ಏನ್ ಹೇಳ್ತೈತೆ ಅದ್ರ ಮಾತನ್ನ ಮಾತ್ರ ಕೇಳ್ಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಅಗತ್ಯ ಪರಿಸ್ಥಿತಿಗಳಲ್ಲಿ ಇತರರ ಸಹಾಯ ತೆಗೆದುಕೊಳ್ಳಬೇಕು ಅಷ್ಟೇ. ಇವನ ಸಾಮಾನ್ಯವಾಗಿ ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬಾರದು. ನಮ್ಮ ಸಾಮರ್ಥ್ಯ ಶಕ್ತಿ ಅಪೂರ್ವವಾದದ್ದು. ಆದರೆ ಶೋಚನೀಯಕರವಾದ ವಿಷಯವೇನೆಂದರೆ ನಾವು ಅದರಲ್ಲಿ ಸಹಸ್ರಾಂಶ ಸಹ ಉಪಯೋಗಿಸಿಕೊಳ್ಳುತ್ತಿಲ್ಲ. ಅದಕ್ಕೆ ನಮಗೆ ಈ ದುಸ್ಥಿತಿ. ನೆವರ್ ಥಿಂಕ್ ಫ್ರಮ್ ಬಾಡಿ ಪಾಯಿಂಟ್ ಆಫ್ ವ್ಯೂ, ಥಿಂಕ್ ಆಲ್ವೇಸ್ ಫ್ರಮ್ ಸೋಲ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ನಾವು ಬರೇ ದೈಹಿಕವಾಗಿ ಅದನ್ನ ಕೇಂದ್ರವನ್ನಾಗಿಟ್ಟುಕೊಂಡು ನಮ್ಮ ನೋಟ ಆ ರೀತಿ, ನಮ್ಮ ದೃಷ್ಟಿಕೋನ ಆ ರೀತಿ ಇರಬಾರ್ದು. ನಾವು ಸೋಲ್ ಪಾಯಿಂಟ್ ಅಂದ್ರೆ ನಾವು ಆತ್ಮ ಪದಾರ್ಥವನ್ನ, ಆತ್ಮವನ್ನ ಗುರಿಯನ್ನಾಗಿಟ್ಟುಕೊಂಡು ಆ ರೀತಿ ನಮ್ಮ ದೃಷ್ಟಿಕೋನ ಇದ್ದಾಗ ಮಾತ್ರ ನಾವು ಈ ಸ್ಥಿತಿಯಿಂದ ನಾವು ಮುಂದಿನ ಸ್ಥಿತಿಗೆ ಹೋಗ್ಬೋದು. ನಾವು ಮತ್ತೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಡಿ, ನಾನು ಸ್ವಂತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ ತಿಳಿಸ್ತಾರೆ. ಈ ರೀತಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ 18 ಆದರ್ಶ ಸೂತ್ರಗಳಲ್ಲಿ 15ನೇ ಪಾಯಿಂಟ್ ಅದೇ ಅವರವರ ಸಮಸ್ಯೆಗಳನ್ನ ಅವರವರ್ಷೇ ಪರಿಹರಿಸಿಕೊಳ್ಳಬೇಕು. ಅದೇ ಸ್ವಾತಂತ್ರ್ಯ. ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನದಿಂದ ಜೀವಿಸಬೇಕು. ಆಗ ಯಾರ ಮೇಲೆಯೂ ಅವಲಂಬನೆಯಾಗಿ ಜೀವಿಸಬೇಕಾದ ಅವಶ್ಯಕತೆ ಬರುವುದೇ ಇಲ್ಲ. ಉದ್ಧಾರೇದಾತ್ಮಾನ ಆತ್ಮಾನಂ ಅಂದ್ರೆ ನನ್ನ ಉದ್ಧಾರವನ್ನ ನಾನೇ ಮಾಡಿಕೊಳ್ಳಬೇಕು. ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳು, ನಿನ್ನ ದೀಪವನ್ನು ನೀನೇ ಬೆಳಗಿಸಿಕೊಳ್ಳಬೇಕು ಅಂತ ಇಲ್ಲಿ ತಿಳಿಸುತ್ತಾ, ಈ ರೀತಿ ಶ್ವಾಸವೇ ನನ್ನ ಗುರು, ಶ್ವಾಸವನ್ನ ಅನುಭವಿಸಿದಾಗ, ನನ್ನ ಅನುಸರಿಸಿದಾಗ ನನ್ನ ಉದ್ಧಾರಕ್ಕೆ ನಾನೇ ಕಾರಣನಾಗುತ್ತೇನಂತ ಈ ಅಧ್ಯಾಯದಿಂದ ಇವತ್ತಿನ ನನ್ನ ಧ್ಯಾನ ಹಂಚಿಕೆಯನ್ನ ಸಮಾಪ್ತಗೊಳಿಸ್ತೇನೆ. ಈ ವೇದಿಕೆಗೆ ಮತ್ತು ತಾವೆಲ್ಲರೂ ಇಲ್ಲಿಯವರೆಗೂ ನನ್ನ ಧ್ಯಾನ ಹಂಚಿಕೆಯನ್ನು ಕೇಳಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.